ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸೆಮಿನಾರ್ ಹಾಲ್ನಲ್ಲಿ ಏರ್ಪಾಡಾಗಿದ್ದ ವೇದ ಕೃಷಿ ಕಾರ್ಯಾಗಾರದ ಬಾನುಲಿ ಅವತರಣಿಕೆಗಳು. ಫೆಬ್ರವರಿ 14 ಶುಕ್ರವಾರ ರೈತರಿಗೆ ವಿಶೇಷ ಸಂಭ್ರಮದ ದಿನ, ರೇಡಿಯೋ ಕಿಸಾನ್ ದಿನ. ಇದರ ಅಂಗವಾಗಿ ಆಕಾಶವಾಣಿ ಮೈಸೂರು ಕೇಂದ್ರದ ಕೃಷಿರಂಗ ವಿಭಾಗವು ವೇದ ಕೃಷಿ ಹಾಗೂ ವಾಕ್ಶ್ರವಣ ಕುರಿತ ಒಂದು ದಿನದ ಕಾರ್ಯಾಗಾರವನ್ನು ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸೆಮಿನಾರ್ ಹಾಲ್ನಲ್ಲಿ ಏರ್ಪಡಿಸಿತ್ತು. ಅನೇಕ ಕೃಷಿಕರು, ರೇಡಿಯೋ ಕೇಳುಗರು ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ನೋಂದಣಿ ಪ್ರಕ್ರಿಯೆ 10 ಗಂಟೆಗೆ ಆರಂಭವಾಯಿತು. ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ 10:30 ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾಯಿತು. ಬನ್ನಿರಿ ಬನ್ನಿರಿ ಮಣ್ಣಿನ ಮಕ್ಕಳೇ, ರೈತರೇ ನೇಗಿಲ ಯೋಗಿಗಳೇ, ಕಾಡಿನ ಬಂಟರೆ ಮುಗಿಲಿನ ನೆಂಟರೆ, ಪೈರಿನ ಗೆಳೆಯರೆ ಭೋಗಿಗಳೇ. ಬನ್ನಿರಿ ಬನ್ನಿರಿ ಮಣ್ಣಿನ ಮಕ್ಕಳೇ, ರೈತರೇ ನೇಗಿಲ ಯೋಗಿಗಳೇ, ಕಾಡಿನ ಬಂಟರೆ ಮುಗಿಲಿನ ನೆಂಟರೆ, ಪೈರಿನ ಗೆಳೆಯರೆ ಭೋಗಿಗಳೇ. ಬನ್ನಿರಿ ಬನ್ನಿರಿ ಮಣ್ಣಿನ ಮಕ್ಕಳೇ. ತೆಂಕಣ ಗಾಳಿಯು ಬೀಸುತ್ತಿದೆ, ತೆನೆಗಳ ಕಂಪನು ಸೂಸುತ್ತಿದೆ. ತೆಂಕಣ ಗಾಳಿಯು ಬೀಸುತ್ತಿದೆ, ತೆನೆಗಳ ಕಂಪನು ಸೂಸುತ್ತಿದೆ. ಹೊನ್ನಿನ ಹೊಲಗಳು ಮೆರೆಯುತ್ತಿವೆ, ಹೊನ್ನಿನ ಹೊಲಗಳು ಮೆರೆಯುತ್ತಿವೆ. ಚಿನ್ನದ ತೆನೆಗಳು ಕರೆಯುತ್ತಿವೆ, ಚಿನ್ನದ ತೆನೆಗಳು ಕರೆಯುತ್ತಿವೆ. ಬನ್ನಿರಿ ಬನ್ನಿರಿ ಮಣ್ಣಿನ ಮಕ್ಕಳೇ, ರೈತರೇ ನೇಗಿಲ ಯೋಗಿಗಳೇ, ಕಾಡಿನ ಬಂಟರೆ ಮುಗಿಲಿನ ನೆಂಟರೆ, ಪೈರಿನ ಗೆಳೆಯರೆ ಭೋಗಿಗಳೇ. ಬನ್ನಿರಿ ಬನ್ನಿರಿ ಮಣ್ಣಿನ ಮಕ್ಕಳೇ. ಆಕಾಶವಾಣಿ ಮೈಸೂರು ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿ ಅವರು ಆಗಮಿಸಿದ್ದವರಿಗೆ ಸ್ವಾಗತವನ್ನು ಕೋರಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಭಾರತ ದೇಶದಲ್ಲಿ ರೈತರಿಗೆ ಕೃಷಿ ಮಾಹಿತಿ ಯಾವ ರೀತಿ ದೊರೀತಾ ಇದೆ ಅನ್ನೋ ವಿಚಾರವನ್ನು ಭಾರತ ಸರ್ಕಾರ ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ಗೆ ಒಂದು ಜವಾಬ್ದಾರಿಯನ್ನು ವಹಿಸುತ್ತೆ. ಈ ದೇಶದ ರೈತ ಹೇಗೆ ಕೃಷಿ ಮಾಹಿತಿಯನ್ನು ಪಡ್ಕೋತಾ ಇದ್ದಾನೆ ಅಂತ ಹೇಳಿ ಆ ವರದಿ ಬಂದಾಗ ಆ ವರದಿಯನ್ನು ಕೇಳಿದವ್ರಿಗೆ ದಿಗ್ಭ್ರಾಂತಿ ಉಂಟಾಗುತ್ತೆ. ಯಾಕೆಂದರೆ ಆ ವರದಿ ಹೇಳುತ್ತೆ 50% ಜನ ಕೃಷಿಕರು ಯಾವುದೇ ಮಾಹಿತಿ ಇಲ್ಲದೆ ಕೃಷಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಉಳಿದ 50ರಲ್ಲಿ 13% ಜನ ಕೃಷಿಕರು 13.58 ಬರುತ್ತೆ, ಆಕಾಶವಾಣಿಯಿಂದ ನಾವು ಕೃಷಿ ಮಾಹಿತಿಯನ್ನು ಪಡ್ಕೋತಾ ಇದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ಭಾರತ ಸರ್ಕಾರ ಅವತ್ತೇ ನಿರ್ಧಾರ ಮಾಡುತ್ತೆ, ಮಾಸ್ ಮೀಡಿಯಾ ಸಪೋರ್ಟ್ ಟು ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಅನ್ನುವಂತಹ ಯೋಜನೆಯ ಮೂಲಕ 96 ಆಕಾಶವಾಣಿ ಕೇಂದ್ರಗಳಿಂದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳನ್ನು ಆರಂಭ ಮಾಡುತ್ತೆ. ಇದು 2005ನೇ ಇಸ್ವಿ. 96 ಆಕಾಶವಾಣಿ ಕೇಂದ್ರಗಳು ಫೆಬ್ರವರಿ 15ನೇ ತಾರೀಕಿನಂದು ಈ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡೋದಕ್ಕೆ ಆರಂಭ ಮಾಡಿದ್ರಿಂದ ಪ್ರತಿ ವರ್ಷ ಫೆಬ್ರವರಿ 15 ರೇಡಿಯೋ ಕಿಸಾನ್ ದಿವಸ ಅಂತ ಹೇಳಿ, ಅಂದರೆ ರೇಡಿಯೋ ರೈತರ ದಿನ ಅಂತ ಹೇಳಿ ಆಚರಣೆ ಮಾಡುವಂತಹ ತೀರ್ಮಾನವನ್ನು ಭಾರತ ಸರ್ಕಾರ ಹಾಗೆ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಮತ್ತು ನಮ್ಮ ಪ್ರಸಾರ ಭಾರತಿ ಕೈಗೊಳ್ಳುತ್ತೆ. ಹಾಗಾಗಿ 2005ನೇ ಸಾಲಿನಿಂದಲೂ ಕೂಡ ರೇಡಿಯೋ ಕಿಸಾನ್ ದಿನ ಫೆಬ್ರವರಿ 15ನೇ ತಾರೀಕು ಆಕಾಶವಾಣಿ ಮೈಸೂರು ನಿಯಮಿತವಾಗಿ ಆಚರಣೆ ಮಾಡಿಕೊಂಡು ಬಂದಿದೆ. ಪ್ರತಿ ಬಾರಿಯ ಕಾರ್ಯಕ್ರಮದಲ್ಲೂ ಕೂಡ ವಿಭಿನ್ನವಾದಂತಹ ವಿಚಾರವನ್ನು ಇಟ್ಟುಕೊಂಡು ತುಂಬ ಗಂಭೀರವಾದಂತಹ ಚಿಂತನೆಗಳನ್ನು ಕೂಡ ಈ ಒಂದು ಕಾರ್ಯಾಗಾರದ ಮೂಲಕ ಮಾಡ್ತಾ ಇದೆ. ಅನೇಕ ಬಾರಿ ನಮ್ಮ ಚಿಂತನೆಗಳು ಸರ್ಕಾರವನ್ನು ಕೂಡ ಮುಟ್ಟಿದ್ದುಂಟು. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಪ್ರಭಾರಿ ನಿರ್ದೇಶಕರಾದ ಡಾ ಪಿ ಮಂಜುಳಾ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಈ ಸುಂದರ ಸಂದರ್ಭದಲ್ಲಿ ನಮಗೂ ಒಂದು ಪುಣ್ಯಕಾರ ಮಾಡುವಂತ
ಸಂದರ್ಭವನ್ನ AIR ಮೈಸೂರಿನವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಸಲುವಾಗಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ದಿನ ನಮ್ಮ ರೈತ ಬಂಧುಗಳು, ಅನ್ನದಾತರು ಆದಂತಹ ಎಲ್ಲರೂ ಇಲ್ಲಿ ಬಂದಿದ್ದೀರಾ ಈ ಕಾರ್ಯಕ್ರಮಕ್ಕೆ. ನಮ್ಮ ಸಂಸ್ಥೆ ಅಂದ್ರೆ ನಮ್ಮ ವಾಕ್ಶ್ರವಣ ಸಂಸ್ಥೆಯಲ್ಲಿ ಮುಖ್ಯವಾಗಿ ನಾವು ಮಾತಿನ ತೊಂದರೆ ಅಥವಾ ಕಿವಿ ತೊಂದರೆ ಅಥವಾ ಭಾಷಾ ಕಲಿಕಾ ತೊಂದರೆ, ಸ್ಕೂಲ್ಗೆ ಹೋಗಿ ಅಲ್ಲಿ ಮಕ್ಕಳು ಸರಿಯಾಗಿ ಪಾಠ ಕಲಿದೇ ಇಲ್ಲದೆ ಹೋದ್ರೆ ಯಾವ ತರ ಕಾರಣಗಳಿಂದ ಈ ತೊಂದರೆಗಳು ಬರುತ್ತೆ, ಈ ತೊಂದರೆಗಳಿಗೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಟ್ರೀಟ್ಮೆಂಟ್ ಯಾವ ತರ ಇದೆ, ಅದನ್ನೆಲ್ಲ ನಾವು ಈ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸಂಸ್ಥೆಯಲ್ಲಿ ಯಾವ ತರ ನಾವು ಈ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಡಾಕ್ಟರ್ ಶ್ರೀದೇವಿ ಅವರು ಇವತ್ತು ನಿಮ್ಗೆ ವಿವರವಾಗಿ ತಿಳಿಸ್ತಾರೆ. ಮತ್ತು ನೀವು ನಮ್ಮ ಸಂಸ್ಥೆಯನ್ನು ಆಗ್ತಾ ಇರುವ ಚಟುವಟಿಕೆಗಳನ್ನು ನೀವು ಒಂದು ಟ್ರಿಪ್ ತರ ಒಂದು ಎಲ್ಲ ಡಿಪಾರ್ಟ್ಮೆಂಟ್ಸ್ ಹೋಗಿ ಏನೇನು ನಡೀತಾ ಇದೆ, ಯಾವ ತರ ನಡೆಯುತ್ತೆ ಅನ್ನೋದನ್ನ ಬಗ್ಗೆ ನೀವು ತಿಳ್ಕೊಬಹುದು. ಈಗ ನಮ್ಮನೆಯಲ್ಲೇ ಆಗ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಯಾರಿಗೇ ಆಗ್ಲಿ, ಯಾರಿಗಾದ್ರೂ ಈ ತರ ತೊಂದರೆ ಬಂದಾಗ ಅವ್ರಿಗೆ ಇಲ್ಲಿ ಹೋಗಿ ಇಲ್ಲಿ ಇದರ ಆಕ್ಟಿವಿಟೀಸ್ ನಡೀತಾ ಇದೆ, ಇದರಲ್ಲಿ ಟ್ರೀಟ್ಮೆಂಟ್ ಅಥವಾ ಮ್ಯಾನೇಜ್ಮೆಂಟ್ ಮಾಡುವಂತ ಅನುಕೂಲತೆಗಳಿದಾವೆ, ಅದನ್ನೆಲ್ಲ ನೀವು ಅವ್ರಿಗೆ ಹೇಳಿದ್ರೆ ನಮ್ಮ ಧ್ಯೇಯನು ಒಂದು ಪರಿಪೂರ್ಣಗೊಳ್ಳುತ್ತೆ. ಯಾಕೆಂದ್ರೆ ನಮ್ಮ ಒಂದು ಧ್ಯೇಯ ಏನಂದ್ರೆ ಎಲ್ರಿಗೂ ನಾವೇನ್ ಮಾಡ್ತಾ ಇದೀವಿ ಅನ್ನೋ ವಿಷಯನ ಪಸರಿಸೋದು. ಸೊ ನಮಗೆ ಆಕಾಶವಾಣಿಯವರು ಸುಮಾರು ಕಾರ್ಯಕ್ರಮಗಳಲ್ಲಿ ನಾವು ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ನಮ್ಮ ಧ್ಯೇಯವನ್ನು ಪೂರ್ಣಗೊಳಿಸಲು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಇವತ್ತು ಸಹ ರೈತರ ಜೊತೆ ನಾವು ಈ ತರ ಬೆರೆತು, ಇದೇ ಮೊದಲನೇ ಸತಿ ನಮ್ಮ ಸಂಸ್ಥೆಯಿಂದ ಈ ತರ ರೈತರ ಜೊತೆ ಬೆರೆತು ಈ ತರ ಕೆಲಸ ಮಾಡ್ತಾ ಇದೀವಿ. ನಮಗಂತೂ ತುಂಬಾನೇ ಸಂತೋಷ. ರೈತರ ಜೊತೆ ಈ ತರ ನಾವು ಬಂದು ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು, ನಮ್ಮ ಸಂಸ್ಥೆಯಿಂದ ಹಮ್ಮಿಕೊಂಡಿರೋದಂತೂ ನಮ್ಗೆ ತುಂಬಾ ಸಂತೋಷ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ AIR ಮೈಸೂರು ಅವರಿಗೆ, ಪ್ರಸಾರ ಭಾರತಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಸೊ ಈ ಕಾರ್ಯಕ್ರಮವು ಚೆನ್ನಾಗಿ ನಡೆದು ತಾವೆಲ್ಲರೂ ಇದರ ಫಲವನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಸಣ್ಣ ಮಾತನ್ನು ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಭಗವದ್ ರಾಮಾನುಜ ರಾಷ್ಟ್ರೀಯ ಸಂಶೋಧನಾ ಸಂಸತ್ನ ಕುಲಸಚಿವರಾದ ಎಸ್ ಕುಮಾರ್ ಅವರು ಪ್ರಧಾನ ಭಾಷಣವನ್ನು ಮಾಡಿದರು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಅಂದರೆ ಇದಿಷ್ಟು ಕೂಡ ಕೃಷಿ ಅಂದರೆ ಏನು ವಾಸ್ತವವಾಗಿ? ಕೃಷಿ ಅಂದರೆ ನಾವು ಹೇಳ್ತೀವಿ, ಯಾವುದೋ ಒಂದು ಅಚೀವ್ಮೆಂಟ್ ತಗೊಂಡ್ರು ಚೆನ್ನಾಗಿ ಕೃಷಿ ಮಾಡಿದಾರಪ್ಪ ಇವರು. ಆದ್ದರಿಂದ ಅಂದರೆ ಯಾವ ವಿಚಾರಗಳು ತಗೊಂಡ್ರು ನಾವು ಕೃಷಿ ಅಂತ ಹೇಳ್ತೀವಿ. ಕೃಷಿ ಅಂದರೆ ಏನು, ಅದರ ಒಳ ಹೊಕ್ಕಿ ನೋಡಬೇಕು. ಆದರೆ ಇಲ್ಲಿ ಕೃಷಿ ಅಂದರೆ ಏನು, ಬೇಸಾಯ ವ್ಯವಸಾಯ ಇದಕ್ಕೆ ಹೋಗಬೇಕು. ನಿಮಗೆ ನಾವು ಈಗ ಹೇಳೋ ಇದರಲ್ಲಿ ಭಾರತ ಅನ್ನೋದು ಬಹುಶಃ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ. ಹಾಗೆ ಪ್ರತಿಯೊಬ್ಬ ಭಾರತೀಯನು ಕೂಡ ಶೇಕಡಾವಾರು ಲೆಕ್ಕ ಹಾಕಿದಾಗ ಅವನ ವೃತ್ತಿನೇ ಕೃಷಿಯಾಗಿರ್ತದೆ. ಈ ಥರ ಒಂದು ಭೂಮಿಯಲ್ಲಿ ನಾವು ಇದ್ದೇವೆ. ಆದರೆ ಇದನ್ನು ಯಾತಕ್ಕೆ ಉಪಯೋಗಿಸ್ಕೊಂಡ ಅಂದರೆ ನೈತಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವನು ಸದೃಢವನ್ನು ಹೊಂದಬೇಕು ಅನ್ನತಕ್ಕಂಥ ಕಲ್ಪನೆಯಲ್ಲಿ ಅದು ಬೇಸಾಯ ಕೃಷಿ ಅನ್ನೋದು ಬಂತು. ಆದರೆ ನಾಗರಿಕತೆನೇ ಹೇಗೆ ಕಂಡುಕೊಂಡ, ಇದು ನಮ್ಮಲ್ಲಿ ಪ್ರಶ್ನೆ ಇದೆ. ಆವಾಗ ಅಲ್ಲಿ ಏನು ಬರುತ್ತೆ, ಮಾನವಶಾಸ್ತ್ರ ಬಹುಶಃ ಎಲ್ರಿಗೂ ಗೊತ್ತಿದೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಸೋಷಿಯಲ್ ಸ್ಟಡೀಸ್ನಲ್ಲಿ ನಾವಿರೋವಾಗ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಅದರ ಮುಖ್ಯ ನಾಗರಿಕತೆ ಅಂತೇನು ಅಂದರೆ ಅವನು ಬೆಂಕಿನ ಹೇಗೆ ಕಂಡುಕೊಂಡ, ಅದು ನಾಗರಿಕತೆ ಅಲ್ಲಿ ಶುರು ಆಗ್ತದೆ. ವಾಸ್ತವವಾಗಿ ಆ ನಾಗರಿಕತೆ ಶುರು ಆದಮೇಲೆ ಅವನ ಆಹಾರವನ್ನು ಹುಡುಕೊಂಡು ಹೋಗ್ತಾನೆ. ಆವಾಗ ಪ್ರಾಣಿಗಳನ್ನು ಬೇಟೆಯಾಡೋದು, ಪ್ರಾಣಿಗಳಿಂದ ಮಾಂಸನ ಹಸಿಯಾಗಿ ತಿನ್ನೋದು, ಈ ಥರ ಮಾಡ್ಕೊಳ್ತಾ ಬರ್ತಾನೆ ನಾಗರಿಕತೆಯಲ್ಲಿ. ನಂತರ ಹಾಗೆ ವೇದಕ್ಕೆ ನೀವು ಹೋಗ್ತೀರಾ, ವೇದದಲ್ಲಿ ಹೋದರೆ, ಋಗ್ವೇದದಲ್ಲಿ ಹೋದರೆ ಪ್ರಮುಖವಾಗಿ ಮೊದಲನೇದು ಹೇಳೋದೇ ಅಗ್ನಿನ ಹೊಗಳೇ ಪ್ರಾರಂಭ ಆಗ್ತದೆ. ಅದು ಅಂದರೆ ಏನು, ನಮ್ಮ ನಾಗರಿಕತೆ, ನಾವು ಕೃಷಿ. ಈಗ ಆ್ಯಕ್ಚುಲಿ ಕೃಷಿ ಅಂದರೆ ಏನು, ಸಂಸ್ಕೃತದಲ್ಲಿ ಕರ್ಷತಿ ಇತಿ ಕೃಷಿ. ಆದರೆ ಏನು, ಬೇಸಾಯ ಮಾಡೋದು, ಉಳುಮೆ ಮಾಡೋದು, ಇದನ್ನ ನಾವು ಕೃಷಿ ಅಂತ ಹೇಳ್ತೀವಿ. ಹಾಗೆ ಬೆಂಕಿನ ಕಂಡುಕೊಂಡಿದ್ದೀವಿ ನಾಗರಿಕತೆಯಲ್ಲಿ ಮನುಷ್ಯ ಕಂಡುಕೊಳ್ತಾನೆ. ಆದರೆ ವೇದಕ್ಕೆ ಹೋದರೂ ಕೂಡ ಅಲ್ಲೂ ಕೂಡ ಅಗ್ನಿಯಿಂದಾನೇ ಪ್ರಾರಂಭ ಆಗ್ತದೆ. ಅಂದರೆ ಈ ವಿಚಾರಗಳನ್ನು ನೋಡಿದಾಗೇನು, ಒಂದು ಪರಂಪರೆ, ಒಂದು ಜನಾಂಗಕ್ಕೆ ಸಂಬಂಧಪಟ್ಟಂಥದ್ದು, ಒಂದು ಮನುಕುಲಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಎಲ್ಲ, ಅಂದರೆ ಅವನ ಜೀವನ ಪದ್ಧತಿ, ಆಚಾರ, ವ್ಯವಹಾರಗಳು, ಉಡುಗೆ ತೊಡುಗೆ, ಆಹಾರ, ಎಲ್ಲ ವ್ಯವಸ್ಥೆಗಳು ಕೂಡ ಇದೆಲ್ಲ ಕೃಷಿ ಒಳಗೆ ಬರ್ತಾ ಇರ್ತದೆ. ಒನ್ ಬೈ ಒನ್ ಇದು ಬರ್ತದೆ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿ, ಇದು ಭಾಳ ಮುಖ್ಯವಾಗಿ ನಾನು ಗಮನಿಸಿದಂಥದ್ದು.
ಭಾರತ ದೇಶ ಭೌಗೋಳಿಕವಾಗಿ ಹೇಳೋದೇ ಆದರೆ ಇದು ನದಿ ಸೀಮೆ ಇರ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಸಮಶೀತೋಷ್ಣ ವಾತಾವರಣ ಒಳಗೊಂಡಂಥದ್ದು. ಅಂದರೆ ಆಚೇತು ಹಿಮಾಚಲ ಪರ್ಯಂತ ಅಂತಾರೆ. ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಹರಿಯತಕ್ಕಂಥದ್ದು ಗಂಗೆ ಇರ್ಬೋದು, ಬ್ರಹ್ಮಪುತ್ರ ಇರ್ಬೋದು, ತುಂಗ ಇರ್ಬೋದು, ಗೋದಾವರಿ ಇರ್ಬೋದು, ಕಾವೇರಿ ಇರ್ಬೋದು. ಇದೆಲ್ಲ ಏನು ಕೃಷಿಗೆ ಹೇಳಿ ಮಾಡಿದಂಥ ಇದು ವ್ಯವಸ್ಥೆ ಒಳಗೆ ಇರ್ತಕ್ಕಂಥದ್ದು. ನೀವು ನೀರಿಲ್ಲದೆ ಹೋದರೆ ಏನು ಕೃಷಿ ಮಾಡಲಿಕ್ಕಾಗತ್ತೆ? ನೀರು ಪ್ರಮುಖವಾಗಿ ಶೇಖರಣೆ ಆಗಬೇಕಾಗಿರ್ತಕ್ಕಂಥದ್ದು ಇದು. ಆಕಾಶವಾಣಿ ಮೈಸೂರು ಕೇಂದ್ರದ ಉಪನಿರ್ದೇಶಕರಾದ ಉಮೇಶ್ ಎಸ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಇವತ್ತು ಮೈಸೂರು ಆಕಾಶವಾಣಿ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ವೇದ ಕೃಷಿ ಕುರಿತಂತೆ ಇಲ್ಲಿ ವಾಕ್ಶ್ರವಣ ಸಂಸ್ಥೆಯಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ವಾಕ್ಶ್ರವಣ ಸಂಸ್ಥೆ ನಮಗೆ ಬಹಳ ಸಹಕಾರವನ್ನು ನೀಡಿದೆ. ಜೊತೆಗೆ ಕಿವಿ ಮಾತಿನ ಕತೆ ಅನ್ನುವಂತಹ ವಿಷಯದ ಬಗ್ಗೆ ಕೂಡ ತಮಗೆಲ್ಲರಿಗೂ ಕೂಡ ಮಾಹಿತಿಯನ್ನು ಈ ಸಂಸ್ಥೆಯ ಅಧಿಕಾರಿಗಳು ತಮಗೆ ನೀಡಲಿದ್ದಾರೆ. ಕುಮಾರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ವೇದ ಕೃಷಿ ಅಂತ ಹೊಸ ಚಿಗುರು ಹಳೆ ಬೇರು ಅಂದ ಹಾಗೆ ನಾವು ನಮ್ಮ ಒಂದು ಬೇರನ್ನು ಯಾವತ್ತಿಗೂ ಕೂಡ ಮರಿಬಾರದು. ಈ ಒಂದು ಕೆಲಸವನ್ನೇ ಆಕಾಶವಾಣಿ ಇಷ್ಟು ವರ್ಷಗಳ ಕಾಲ ಮಾಡ್ಕೋತಾ ಬಂದಿರೋದು. ನಮ್ಮ ಒಂದು ಸಂಸ್ಕೃತಿಯಾಗಲಿ, ನಮ್ಮ ಪರಂಪರೆಯಾಗಲಿ, ಅಥವಾ ನಮ್ಮ ಸಂಪ್ರದಾಯಗಳಾಗಲಿ, ನಮ್ಮ ಜನಪದ ಇರ್ಬೋದು, ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ಇವೆಲ್ಲವೂ ಕೂಡ ನಮಗೆ ನಮ್ಮ ಹಿಂದಿನವರು ಕೊಟ್ಟಂತಹ ಬಳುವಳಿ. ಇದನ್ನು ನಾವು ಉಳಿಸ್ಕೊಂಡು ಮುಂದಕ್ಕೆ ಇದನ್ನು ಹೇಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮಗಳನ್ನು ರೂಪಿಸಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಆಕಾಶವಾಣಿ ಮಾಡ್ಕೋತಾನೆ ಬಂದಿದೆ ಇಷ್ಟು ವರ್ಷಗಳಲ್ಲಿ. ಇದೇ ನಮ್ಮ ಉದ್ದೇಶ. ಈಗ ವೇದ ಕೃಷಿ, ನಾವು ವೇದ ಕೃಷಿ ಅಂದ ಕೂಡಲೇ ಆ ವೇದ ಅನ್ನೋ ಒಂದು ಪದ ಕೇಳಿದ ಕೂಡಲೇ ನಾವು ಒಂಥರ ಏನೋ ಮೂಗೆಳಿತೀವಿ. ಇದು ಆ ಕಾಲದ್ದು, ಆ ಒಂದು ಇದು ಅಂತ. ಇದು ನಮ್ಮ ಎಲ್ಲ ಕ್ಷೇತ್ರಗಳಿಗೂ ಕೂಡ ಸಂಬಂಧಪಡುತ್ತೆ. ನಾಟಕ ಅಂದ ಕೂಡಲೇ ನಾವು ಕಾಳಿದಾಸನ ಸ್ಮರಿಸಲೇಬೇಕಾಗತ್ತೆ. ಆಗಿನ ನಾಟಕದ ಶೈಲಿ ಬೇರೆ ಇದ್ದಿರಬಹುದು, ಆಗ ಒಂದು ಪ್ರಯೋಗಗಳು ಬೇರೆ ರೀತಿ ಇದ್ದಿರಬಹುದು. ಆದರೆ ಅಡಿಪಾಯ ಅದೇನೆ. ಆ ಒಂದು ನಾಟಕವನ್ನೇ ನಾವು ಇವತ್ತು ಬೇರೆ ಬೇರೆ ರೂಪಗಳಲ್ಲಿ ನೋಡ್ತಾ ಇರೋದು. ಆಕಾಶವಾಣಿ ಮೈಸೂರು ಕೇಂದ್ರದ ಸಹಾಯಕ ನಿರ್ದೇಶಕರಾದ ಟಿವಿ ವಿದ್ಯಾಶಂಕರ್ ಅವರು ವಂದನಾರ್ಪಣೆಯನ್ನು ಮಾಡಿದರು. ಆರ್ ಲೋಕೇಶ್ವರಿ ಅವರ ನಿರೂಪಣೆಯೊಂದಿಗೆ ಉದ್ಘಾಟನಾ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಿತು. ಉದ್ಘಾಟನಾ ಕಾರ್ಯಕ್ರಮದ ನಂತರ ವೇದ ಕೃಷಿ ಹಾಗೂ ವಾಕ್ಶ್ರವಣ ಕುರಿತ ವಿಚಾರ ಸಂಕಿರಣ ಪ್ರಾರಂಭವಾಯಿತು. ಕಿವಿ ಮಾತಿನ ಕಥೆ ಕೃಷಿಕರ ಜೊತೆ ಈ ವಿಷಯವನ್ನ ಮಂಡಿಸಿದವರು ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಭಾಷಾ ವಿಜ್ಞಾನ ಪ್ರಾಧ್ಯಾಪಕರು ಹಾಗೂ ಅಧ್ಯಕ್ಷರಾದ ಡಾ ಎನ್ ಶ್ರೀದೇವಿ ಅವರು. ಇವತ್ತು ನನ್ನ ಮಾತಿನ ಟೈಟಲ್ ಇರೋದು ಕಿವಿ ಮಾತಿನ ಕತೆ ಕೃಷಿಕರ ಜೊತೆ ಅಂತ. ಸೊ ಇಲ್ಲೆಲ್ಲ ಕೃಷಿಕರು ಬಂದಿದ್ದಾರೆ. ನೀವು ನಮ್ಮ ದೇಶದ ಬೆನ್ನೆಲುಬು. ಸೊ ನಿಮಗೆ ತುಂಬ ಪ್ರಾಮುಖ್ಯತೆ ಇದೆ ನಮ್ಮ ಸಮಾಜದಲ್ಲಿ. ಸೊ ನೀವೆಲ್ಲ ಇಲ್ಲಿ ಇವತ್ತು ಬಂದಿರೋದು ತುಂಬ ಸಂತೋಷದ ವಿಷಯ ನಮಗೆ. ನಮ್ಮ ಸಂಸ್ಥೆ ಬಗ್ಗೆ ಮತ್ತು ನಾವು ಮಾಡೋ ಕೆಲಸದ ಬಗ್ಗೆ ನಿಮಗೂ ಕೂಡ ತಿಳಿಸ್ಕೊಡೋಕ್ಕೆ ನಮಗೆ ತುಂಬಾ ಸಂತೋಷವಾಗಿದೆ. ಕಿವಿ ಮಾತಿನ ಕತೆ ಕೃಷಿಕರ ಜೊತೆ. ಸೊ ನೀವೆಲ್ಲ ಅನ್ಕೋಬೋದು, ಇವರೇನಾದರೂ ಕಿವಿ ಮಾತು ಹೇಳ್ತಾರಾ, ಏನಾದರೂ ಟಿಪ್ಸ್ ಕೊಡ್ತಾ ಇದ್ದಾರಾ ಅಂತ. ಖಂಡಿತ ಅದೇನೆ. ಆದರೆ ನಮ್ಮ ಸಂಸ್ಥೆಯಲ್ಲಿ ಕಿವಿ ಮಾತು ಅಂದರೆ ಅದಕ್ಕೆ ತುಂಬಾ ಆಳವಾದ ಇನ್ನೊಂದು ಅರ್ಥ ಇದೆ. ನಮ್ಮ ಜೀವನದಲ್ಲಿ ಕಿವಿ ಮತ್ತು ಮಾತು ಎಷ್ಟು ಇಂಪಾರ್ಟೆಂಟು, ಅದು ಏನಾದರೂ ಅಡಚಣೆ ಆದರೆ ಅದಕ್ಕೆ ನಮಗೆಲ್ಲ ಎಷ್ಟು ತೊಂದರೆ ಆಗುತ್ತೆ, ಯಾವ ಕಾರಣಗಳಿಂದ ಅದಕ್ಕೆ ತೊಂದರೆ ಬರ್ಬೋದು. ಸೊ ಈ ಥರ ವಿಷಯಗಳನ್ನ ಒಂದು ನನಗೆ ಕೊಟ್ಟಿರೋ ಟೈಮಲ್ಲಿ ಆದಷ್ಟು ಬ್ರೀಫ್ ಆಗಿ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಮ್ಮ ಸಂಸ್ಥೆ ಹೆಸರು ಎಲ್ಲರೂ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ, ಇಲ್ಲಾಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್. ಈ ನಮ್ಮ ಸಂಸ್ಥೆಗೆ ಚೊಕ್ಕವಾಗಿ ಚಿಕ್ಕದಾಗಿ ಹೆಸರು ಆಯುಷ್ ಅಂತ. ಅದನ್ನು ಆಯುಷ್ ಜೊತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಆಯುಷ್ ಅಂತ ಹೇಳ್ತೀವಿ. ಮೈಸೂರಿನಲ್ಲಿ ಮಾನಸ ಗಂಗೋತ್ರಿನಲ್ಲಿದೆ ನಮ್ಮ ಸಂಸ್ಥೆ. ಇದು ಒಂದು ಆಟೋನಾಮಸ್ ಬಾಡಿ ಮತ್ತು ಇದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಡಿನಲ್ಲಿ ಬರುತ್ತೆ, ಕೇಂದ್ರ ಸರ್ಕಾರದ ಅಡಿನಲ್ಲಿದೆ. ಮತ್ತು ಇದು ಸಂಪೂರ್ಣವಾಗಿ ಅಲ್ಲಿಂದಾನೇ ನಮಗೆ ಹಣಕಾಸೆಲ್ಲ ದೊರೆಯೋದು ಕೇಂದ್ರ ಸರ್ಕಾರದಿಂದಾನೇ. ಮತ್ತು ಇದೊಂದು ಆಟೋನಾಮಸ್ ಬಾಡಿ ಅಂತ ಆಗಲೇ ಹೇಳಿದೆ. ನಮಗೆ ನ್ಯಾಕಲ್ಲಿ ಎ ಗ್ರೇಡ್ ಬಂದಿದೆ, ಹಾಗೆ ISO ಸರ್ಟಿಫೈಡ್ ಸಂಸ್ಥೆ ಕೂಡ.
ಬೆಂಗಳೂರಿನ ವೇದ ಕೃಷಿ ತಜ್ಞರಾದ ವಾಲ್ಮೀಕಿ ರಂಗಾಚಾರ್ ಶ್ರೀನಿವಾಸ ಅವರು ವೇದ ಕೃಷಿ ಕುರಿತ ತಮ್ಮ ವಿಚಾರವನ್ನ ಮಂಡಿಸಿದ್ರು. ಯಾವುದೇ ಸಮಾರಂಭನ ವೇದಗಳಲ್ಲಿ ಗೃಹ್ಯ ಕರ್ಮ ಅಂತ ಹೇಳ್ತಾರೆ. ಈ ಗೃಹ್ಯ ಕರ್ಮವನ್ನು ಮೊದಲು ಮಾಡುವಾಗ ಸಭೆಯ ಪ್ರಾರ್ಥನೆ ಮಾಡಬೇಕು, ಸಭೆಯ ಅನುಜ್ಞೆ ಪಡಿಬೇಕು ಅಂತ ಒಂದು ನಿಯಮ ಇದೆ. ಹಾಗಾಗಿ ವೇದಗಳಲ್ಲಿ ಸಭೆಯನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋ ಒಂದು ಪ್ರಾರ್ಥನೆನ ಋಗ್ ಯಜುಸ್ ಸಾಮ 3ರಲ್ಲೂ ಇರೋ ಪ್ರಾರ್ಥನೆನ ಮೊದಲು ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನಾನು ಮಾತಾಡ್ತೀನಿ. ಋಗ್ವೇದ ಹಾಗೂ ಸಮವೇದಗಳಲ್ಲಿ ಒಂದು ಋಕ್ ಇದೆ. ಸರಸ್ವತಿಮದ್ಭುತಂ ಅಮೃತಂ ಪ್ರಿಯಂ ಇಂದ್ರಸ್ಯ ಕಾಮ್ಯಂ ಸನ್ನಿಮೇಧಾಂ ಅಯಾಶಿಷಂ. ಯಜುರ್ವೇದದಲ್ಲಿ ಒಂದು ಯಜುರ್ ಮಂತ್ರ ಇದೆ. ಓಂ ನಮಃ ಸದಸೇ ನಮಃ ಸರಸ್ವತಯೇ ನಮಃ ಸಖೀನಾಂ ಪುರೋಗಾಣಾಂ ಚಕ್ಷುಷೇ ನಮೋ ದಿವೇ ನಮಃ ಪೃಥಿವ್ಯೈ ಸಪ್ರತ ಸಭಾಮೇ ಗೋಪಾಯ ಯೇ ಚ ಸಭ್ಯಾ ಸಭಾಸದಃ ತಾನಿಂದ್ರಿಯಾವತಃ ಕುರು ಸರ್ವಂ ಆಯುರೂಪಾಸತಾಂ ಮೇ ಸರ್ವೇಭ್ಯೋ ನಮಃ. ಇವತ್ತು ನಮ್ಮ ದೇಶದಲ್ಲಿ ಕೃಷಿ ಬಗ್ಗೆ ಸರ್ವರಿಗೂ ಅಸಡ್ಡೆ ಇದೆ. ಇದು ಒಂದು ಶೋಚನೀಯ ಸ್ಥಿತಿ. ನಾನು ಸುಮಾರು ಈ ಭಾರತ ದೇಶವನ್ನು ಒಂದು 20 ವರ್ಷದಿಂದ ಸುಮಾರು ಸುತ್ತಿದ್ದೀನಿ. ಸುತ್ತಿರೋದು ರಾಜಭೋಗದಲ್ಲಿ, ನಾನಾಗಿ ಹೋಗಿಲ್ಲ. ಒಂದು ನೋಡಿರೋದು ಏನಪ್ಪ ಅಂದರೆ ಸರ್ವತ್ರ ನಗಣ್ಯ ಕೃಷಿ ಅಂದರೆ. ಅಲ್ಲಿ ಹೋದಾಗೆಲ್ಲ ಹೇಳ್ತೀನಿ, ನನ್ನ ಕರೀತಾರೆ, ನಾನು ಕೃಷಿಕ ಅಲ್ಲ, ಯಾಕಂದ್ರೆ ನನಗೆ ಭೂಮಿ ಇಲ್ಲ. ಆದರೆ ನನ್ನ ದೇವೇ ಭೂಮಿ. ಬಸವಣ್ಣ ಅವ್ರು ಹೇಳೋ ಥರ, ಉಳ್ಳವರು ಶಿವಾಲಯವ ಮಾಡ್ಯಾರಯ್ಯ ನಾನೇನು ಮಾಡಲ್ಲಯ್ಯ. ಅದೇ ರೀತಿ ನನಗೆ ಭೂಮಿ ಇಲ್ಲ, ಆದರೆ ಕೃಷಿ ಮಾಡ್ತೀನಿ. ಬಹುಶಃ ಎಲ್ಲರಿಗೂ ಆಶ್ಚರ್ಯ ಆಗಿರಬೇಕಿದು, ಆದರೆ ಮಾಡ್ತೀನಿ. ಈ ರೀತಿ ಕೃಷಿ ಬಗ್ಗೆ ಒಂದೆರಡು ಶ್ಲೋಕಗಳಿದೆ. ಇದು ಕೃಷಿ ಪರಾಶರದಲ್ಲಿದೆ. ಕೃಷಿ ಪರಾಶರ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಏನಪ್ಪ ಹೇಳುತ್ತೆ ಅಂದರೆ, ಚತುರ್ವೇದಾನ್ಯಗೋ ವಿಪ್ರಹ ಶಾಸ್ತ್ರ ವಾರಿ ವಿಚಕ್ಷಣ ಅಲಕ್ಷ್ಮ ಗೃಹ್ಯತೆ ಸೋಪಿ ಪ್ರಾರ್ಥನಾ ಲಾಘವಾನ್ವಿತ. ಚತುರ್ವೇದ ಪಂಡಿತನು, ಶಾಸ್ತ್ರ ಪ್ರವರ್ತಕನು, ಚತುರನಾದರೂ ಸಹ ಅನ್ನವಿರದಿರೆ ಅವನು ನಿರ್ಧನನು, ಯಾಚಕನು ಆಗಿ ಲಘುತ್ವವನ್ನು ಪಡೆಯುತ್ತಾನೆ. ಇದು ಅನ್ನದ ಮಹತ್ವ ಪರಾಶರ ಮುನಿಗಳು ಹೇಳಿರೋದು. ವೇದ ಕೃಷಿ ನಿರತ ರೈತ, ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಕರಡ ಅಂಚೆ ಪಾಲಂಗಾಲದ ಪಿಎನ್ ನಾಗರಾಜ್ ಅವರು ವೇದ ಕೃಷಿಯ ತಮ್ಮ ಅನುಭವವನ್ನು ಹಂಚಿಕೊಂಡ್ರು. ನಾನು ನಾಗರಾಜ್ ಅಂತ, ಕೊಡಗಿನ ಕೇರಳದ ಬಾರ್ಡರ್ಲಿ ನಮ್ಮ ಜಮೀನೆಲ್ಲ ಅಲ್ಲಿದು ಕೃಷಿಕ. ನಮಗೇನಾಯಿತು ಅಂತ ಹೇಳಿದರೆ, ಈ ದುಡ್ಡಿನ ವ್ಯಾಮೋಹದಿಂದ ಈ ಸಿಕ್ಕಾಬಟ್ಟೆ ಕಂಪನಿ ಗೊಬ್ಬರ ಹಾಕಿ ಕಾಫಿ ತುಂಬ ಬೆಳಿಬೇಕು, ಮೆಣಸು ತುಂಬ ಬೆಳಿಬೇಕು, ಏಲಕ್ಕಿ ತುಂಬ ಬೆಳಿಬೇಕು ಅಂತ ಹೇಳೋ ಈ ಗೀಳಿನಿಂದ ಕಂಪನಿ ಗೊಬ್ಬರ, ಈ ಪೆಸ್ಟಿಸೈಡ್ಸು, ಕಾಯಿಲಕ್ಕೆ ಮದ್ದು ಅದು ಇದು ಹಾಕ್ತಾನೆ ಬರ್ತಾಯಿದ್ದು. ಅದರಿಂದಾಗಿ ಬಳ್ಳಿಗಳೆಲ್ಲ ಒಂಥರ ಹಳದಿ ಬಣ್ಣಕ್ಕೆ ತಿರುಗ್ತಾ ಬಂತು. ಕಾಫಿ ಗಿಡನೂ ಅಷ್ಟೇ ಹಳದಿ ಬಣ್ಣಕ್ಕೆ ತಿರ್ತಾ, ಎಷ್ಟು ಗೊಬ್ಬರ ಹಾಕಿದರೂ ಸಾಲ್ತೇ ಇರಲಿಲ್ಲ. ಆ ಸಂದರ್ಭದಲ್ಲಿ ಇವ್ರದ್ದು ಒಂದು ಪ್ರವಚನ ನಾನು ರೇಡಿಯೋದಲ್ಲಿ ಕೇಳಿ, ಇದೊಂದು ಸ್ವಲ್ಪ ನಮಗೆ ಉಪಯೋಗ ಆಗ್ಬೋದಾ ಅಂತ ಹಾಗೆ ಇವ್ರನ್ನ ಹುಡುಕಿಕೊಂಡು ಬೆಂಗಳೂರಿಗೆ ಹೋಗಿ ಅವ್ರನ್ನ ಮನವೊಲಿಸಿ ಅವರು ಏನೋ ನಮಗೆ ಹೇಳಿಕೊಟ್ರು ಅದನ್ನ. ಆಮೇಲೆ ಅದನ್ನು ನಮ್ಮ ಮನೆಯಲ್ಲೇ ಬಂದವರು ನಮಗೆ ಹೀಗೆ ಮಾಡಬೇಕು ಅಂತ ಹೇಳಿಕೊಟ್ರು. ಅದನ್ನು ಪ್ರಯೋಗ ಮಾಡ್ತಾ 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 ಸುಮಾರು ಒಂದು 6 ತಿಂಗಳಲ್ಲಿ ನನಗೆ ಈ ಹಳದಿ ರೋಗ ಸುಮಾರಾಗಿ ಕಂಟ್ರೋಲಿಗೆ ಬರ್ತಾಯಿತ್ತು. ಆಮೇಲೆ ಕಾಫಿನೂ ಅಷ್ಟೇ, ಏಲಕ್ಕಿನೂ ಅಷ್ಟೇ ಸುಮಾರಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಹಾಗೆ ಇದನ್ನು ನೋಡಿ ಬೇರೆ ಜನರು ಕೂಡ ನಮ್ಮ ಹತ್ರ ಕೇಳೋಕ್ಕೆ ಶುರು ಮಾಡಿದರು. ಹಾಗೆ ನಮ್ಮೊಬ್ಬರು ಸ್ನೇಹಿತರಿದ್ದರು, ಡಾಕ್ಟರ್ ನರಸಿಂಹನ್ ಅಂತ, ವಿರಾಜ್ ಪಟೇಲ್ ಅವರು ದೊಡ್ಡ ಡಾಕ್ಟ್ರು. ಅವರಿಗೆ ಒಂದು ಕೃಷಿದು ಹುಚ್ಚಿತ್ತು. ಅವರು ಒಂದು 1.5-2 ಎಕರೆಯಲ್ಲಿ ಭತ್ತ ಕೃಷಿ ಮಾಡ್ತಿದ್ದರು. ಅವರ ಭತ್ತ ಕೃಷಿ ಮಾಡಿ ಅವರು ಅಷ್ಟೇ ಯೂರಿಯಾ ಗೊಬ್ಬರ ತುಂಬ ಹಾಕಿ ಅದೆಲ್ಲ ಬೆಂಕಿ ರೋಗ ಹಿಡಿದು ನೆಲ ಕಚ್ಚಿ ಹೋಗಿತ್ತು. ಆಮೇಲೆ ಅವರು ಈ ನಂದು ವಿಷಯ ಕೇಳಿ ನಮ್ಮ ಹತ್ರ ಬಂದರು. ಆಮೇಲೆ ನಾನು ಅವರಿಗೆ ಈ ಔಷಧಿ ಮಾಡೋದನ್ನು ಅವರಿಗೆ ಹೇಳಿಕೊಡ್ಲಿಲ್ಲ, ನಮ್ಮ ಮನೆಯಿಂದ ತಗೊಂಡೋಗಿ ಅವ್ರಿಗೆ ಕೊಟ್ಟೆ. ಅವರಿಗೆ ಕೊಟ್ಟು ಅವರು ಒಂದು ವಾರದಲ್ಲಿ ಅದಕ್ಕೆ ಸ್ಪ್ರೇ ಮಾಡಿದರು. ಅದೆಲ್ಲ ನೆಲ ಕಚ್ಚಿ ಹೋಗಿತ್ತು ನಾನು ಹೋಗಿ ನೋಡೋ ಸಂದರ್ಭದಲ್ಲಿ. ಆಮೇಲೆ 1 ವಾರ ಅದಕ್ಕೆ ಅಂತೂ ಹೊಡೀರಿ ಅಂತ ಹೇಳಿದೆ. ಅವರು ಅದಕ್ಕೆ ಸ್ಪ್ರೇನೂ ಮಾಡಿದರು, ಆಮೇಲೆ ನೀರಲ್ಲಿಯೂ ಕೊಟ್ಟರು. ಅದನ್ನ 1 ವಾರ ಆಗುವಾಗ ಆ ಸತ್ತ ಗೆಡ್ಡೆಗಳಿಂದ ಚಿಗುರು ಹೊಡೆದು ಪುನಃ ಅವರಿಗೆ 2ನೇ ಬೆಳೆ ಅದರಲ್ಲಿ ಭಾರಿ ಚೆನ್ನಾಗಿ ಬಂತು. ಈ ಶುರುವಲ್ಲಿ ಎಷ್ಟು ಬೆಳೆ ಬರ್ತಿತ್ತೋ ಅದರ ಡಬ್ಬಲ್ ಇಳುವರಿ ಅವರಿಗೆ ಬಂತು. ಹಾಗೆ ಅಡಿಕೆನಲ್ಲೂ ಅಷ್ಟೇ, ಅಡಿಕೆಯಲ್ಲಿ ಅಡಿಕೆ ಒಡೆಯೋ ಒಂದು ರೋಗ ಬರ್ತದೆ.
ಇದಕ್ಕೂ ಅಷ್ಟೇ, ಅದನ್ನು ಸುಮಾರು ಸ್ನೇಹಿತರಿಗೆ ನಾನು ಕೊಟ್ಟೆ, ಅದರಲ್ಲಿ ಕೂಡ ಅವರು ಸಕ್ಸಸ್ ಕಂಡಿದ್ದಾರೆ. ನಮ್ಮ ಮನೆಯಲ್ಲೂ ಈಗಲೂ ಸಕ್ಸಸ್ ಆಗ್ತಾ ಇದೆ. ಈಗ ಅದನ್ನ ಕಸಾಯಿಖಾನೆಯಿಂದ ನಾವು ತ್ಯಾಜ್ಯನ ತರಬೇಕು, ತಂದು ಅದಕ್ಕೆ ಕೆಲವು ಪ್ರೋಸೆಸ್ಗಳಿದೆ, ಅದು ಮತ್ತೆ ನಮ್ಮ ಸ್ವಾಮೀಜಿಯವರೇ ಹೇಳಿಕೊಡ್ತಾರೆ ನಿಮಗೆ. ಅದರಲ್ಲಿ ಒಂದು ನಮಗೆ ದ್ರವ ಸಿಗುತ್ತೆ. ಈ ದ್ರವನ 200 ಲೀಟ್ರಿಗೆ ಬರೀ 2 ಲೀಟ್ರು ಅಥವಾ 3 ಲೀಟ್ರಷ್ಟು ಹಾಕಿ ಅದನ್ನು ನಾವು ಸ್ಪ್ರೇ ಮಾಡಬೇಕು, ಬೆಳೆಗಳಿಗೆ ಸ್ಪ್ರೇ ಮಾಡಬೇಕು, ನೆಲಕ್ಕೂ ಕೊಡ್ಬೋದು. ಅದಷ್ಟೇ ಮಾಡ್ತಾ ಇದ್ರೆ ಅಂದರೆ ಅದು ಸ್ವಲ್ಪ ಹತ್ರನೇ ಕೊಡಬೇಕು, ವಾರಕ್ಕೆ 1 ಸರಿ 2 ಸರಿ 3 ಸಾರಿ ಈ ಥರ ಕೊಡ್ತಾ ಹೋಗಬೇಕು. ಹಾಗೆ ಕೊಡ್ತಾ ಇದ್ದರೆ ನಿಮಗೆ 1 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಯಾಕೆಂದರೆ ಅಷ್ಟು ನಮ್ಮ ಭೂಮಿ ಹಾಳಾಗೋಗಿದೆ. ಅದು ಒಂದು ಸಾರಿ ಅದು ಪುನಃ ಊರ್ಜಿತ ಸ್ಥಿತಿಗೆ ಬರಬೇಕು ಅಂತಾದರೆ ಇದನ್ನ ತುಂಬ ಕೊಡ್ತಾನೆ ಇರಬೇಕು. ಆದರೆ ಇದು ಹೇಳಿದಷ್ಟು ಸುಲಭ ಇಲ್ಲ, ಕಷ್ಟವೂ ಇದೆ. ನಮಗೆ ನಮ್ಮ ಪಬ್ಲಿಕ್ ಕೈಯಿಂದ ಸುಮಾರು ಒಂದು ಇದು ಬರ್ತದೆ, ಅಂದರೆ ಅದು ವಾಸನೆ ಇರ್ತದೆ, ಅಲ್ಲಿ ದಾರಿಲಿ ಹೋಗೋರು ಬೈತಾರೆ ನನಗೆ, ಈ ಥರ ಎಲ್ಲ ಪರಿಸ್ಥಿತಿ ಇತ್ತು. ಆದರೆ ದೃಢ ಮನಸ್ಸಿನಿಂದ ಮಾಡಿದರೆ ನಮಗೆ ಒಂದು ಅದರಲ್ಲಿ ಸಕ್ಸಸ್ ನಾವು ಕಾಣ್ಬೋದು. ಈಗ ಅದರಲ್ಲಿ ನಮಗೆ ಆಗಲೇ ಹೇಳಿದೆ, ಕಾಳು ಮೆಣಸಿದು ಎಲೆಗಳು ಅರಿಶಿನ ಆಗ್ತಾಯಿತ್ತು, ಆ ಕಾಯಿಲೆಲ್ಲ ಸಂಪೂರ್ಣ ನಿಂತೋಯ್ತು, ಪುನಃ ಚಿಗುರಕ್ಕೆ ಶುರುವಾಯಿತು. ಈ ಬೇಸಿಗೆಯಲ್ಲಿ ವಿಪರೀತ ನೀರಿನ ಕೊರತೆ ಕಾಡ್ತಾ ಇದೆ ಬೆಳೆಗಳಿಗೆ. ಇದನ್ನ ಕೊಡ್ತಾ ಇದ್ದರೆ ಅದು ಕೂಡ ಆ ನೀರಿನ ಕೊರತೆನ ಸುಮಾರಾಗಿ ಇದು ನೀಗಿಸ್ತಾ ಹೋಗ್ತಾ ಇರ್ತದೆ. ಅಂದರೆ ಗಿಡಗಳಿಗೆ ಒಂದು ಸಾರಿ ಸಿಕ್ಕಿದರೆ ಅವು ಒಂದು ಸಾಧಾರಣ ಒಂದು 15-20 ದಿವಸದವರೆಗೂ ಅದನ್ನ ತಡ್ಕೊಳ್ಳುವ, ನೀರಿನ ಒಂದು ಕೊರತೆನ ತಡ್ಕೊಳ್ಳೋ ಒಂದು ಶಕ್ತಿನ ಪಡ್ಕೊಳ್ತದೆ. ಆಮೇಲೆ ಕಾಳುಗಳ ಸೈಜ್ ಅಷ್ಟೇ, ಯಾಲಕ್ಕಿ ಬೆಳೆಯಲ್ಲೂ ಅಷ್ಟೇ, ಅದರಲ್ಲಿ ಯಾಲಕ್ಕಿಯಲ್ಲಿ ಒಂದು ಕಜ್ಜಿ ಥರ ಬರ್ತದೆ ಅದಕ್ಕೆ ಎಲೆಗಳು. ಅದು ಕೂಡ ನಮಗೆ ನಿಧಾನಾಗಿ ಆ ಕಾಳುಗಳು ಚೆನ್ನಾಗಿ ಬರ್ತಾಯಿತ್ತು. ಕಾಫಿಲೂ ಅಷ್ಟೇ, ಕಾಫಿದು ಕ್ವಾಲಿಟಿ ತುಂಬ ಚೆನ್ನಾಗಿ ಬರ್ತಾ ಉಂಟು. ಇವಾಗಲೂ ಹಾಗೆ ಬರ್ತಾಯಿದೆ. ಸುಮಾರು ಒಂದು 10-15 ವರ್ಷದಿಂದ ಇದನ್ನ ಈಗಲೂ ಮಾಡ್ತಾನೆ ಇದ್ದೀನಿ. ಅದನ್ನ ನಾನು ಸುಮಾರು ಸ್ನೇಹಿತರಿಗೂ ಕೊಟ್ಟೆ, ಅವರಿಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಮಾಡ್ತಾನೆ ಇರ್ತಾರೆ ಅವರು. ಈಗಲೂ ಕೂಡ ಅವರು ಮಾಡ್ತಾ ಇದ್ದಾರೆ. ದೂರವಾಣಿ ಸಂಖ್ಯೆ 9110 625 686 9110 625 686 9110 625 686. ಭೋಜನ ವಿರಾಮದ ನಂತರ ಕೃಷಿಕರಿಗೆ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಗೆ ಭೇಟಿಯನ್ನು ಆಯೋಜಿಸಲಾಗಿತ್ತು. ಮಧ್ಯಾಹ್ನ 3:30 ಶಿಬಿರಾರ್ಥಿಗಳು ಹಾಗೂ ವಿಷಯ ತಜ್ಞರೊಂದಿಗೆ ಸಂವಾದ ಕಾರ್ಯಕ್ರಮ ಏರ್ಪಾಡು ಮಾಡಲಾಗಿತ್ತು. ನನ್ನ ಹೆಸರು ಗಂಗಾಧರ್ ಅಂತೇಳಿ, ತಲಕಾಡು ಹೋಬಳಿ ಹೆಮ್ಮಿಯ ಗ್ರಾಮದಿಂದ. ಸರ್, ನನ್ನದೊಂದು ಪ್ರಶ್ನೆ ಇದೆ. ಈಗ ನೀವೇನು ಈ ವೇದ ಕೃಷಿ ಹೇಳಿದ್ರಿ, ಇದಕ್ಕೆ ಪೂರಕವಾದ ಪ್ರಶ್ನೆ ಇದು. ಇವತ್ತು ಪ್ರಪಂಚ ಮಾಂಸಾಹಾರವನ್ನು ಬಿಡಬೇಕು ಅನ್ನೋ ಕಡೆ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಯಾಕಂದರೆ ಮಾಂಸಾಹಾರ ಸಹಜ ಆಹಾರ ಅಲ್ಲ ಮನುಷ್ಯನಿಗೆ. ಮಾಂಸಾಹಾರದಿಂದ ರೋಗಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಒಂದು ಹವಾ ಇವಾಗ ಶುರುವಾಗಿದೆ. ಈ ದಿನಮಾನದಲ್ಲಿ ನೀವು ಮತ್ತೆ ಕಸಾಯಿಖಾನೆಯನ್ನು ಉಪಯೋಗಕ್ಕೆ ಪಡ್ಕೋಬೇಕು. ಕಸಾಯಿಖಾನೆ ನೀವು ಉತ್ತೇಜನಗೊಳಿಸಿದರೆ ಇದರಿಂದ ಮಾಂಸಾಹಾರಕ್ಕೆ ಉತ್ತೇಜನ ಕೊಟ್ಟಂಗಾಗ್ತದೆ. ಹಾಗಾಗಿ ಇದು ಒಂದು ದಂಧೆಯಾಗಿ ಶುರು ಆಗ್ತದೆ. ಹಾಗಾಗಿ ಇದರಿಂದ ಆಗ್ತಕ್ಕಂಥ ಅನಾನುಕೂಲಗಳೇ ಜಾಸ್ತಿ. ಈ ನಡುವಿನಲ್ಲಿ ಇಷ್ಟೊಂದು ಇದಕ್ಕೆ ನೀವು ಪ್ರೋತ್ಸಾಹ ಕೊಡೋ ಅಂಥದ್ದು ಏನಿದೆ? ಇದು ನನ್ನ ಪ್ರಶ್ನೆ. ಉತ್ತರ ಕೊಡ್ಲಾ? ದಯವಿಟ್ಟು ಕೊಡಿ ಸರ್. ನಾನೂ ಸಹ ಮಾಂಸವನ್ನು ತಿನ್ನಬೇಡಿ ಅಂತಲೇ ಹೇಳೋದು. ಇವತ್ತಿನ ಪರಿಸ್ಥಿತಿ ಏನಿದೆ ಅಂದರೆ, ಈ ಕಸಾಯಿಖಾನೆ ತ್ಯಾಜ್ಯ ಎಲ್ಲಂದರಲ್ಲಿ ಹೋಗ್ತಾ ಇದೆ. ನೀವು ಹೈದರಾಬಾದು, ಡೆಲ್ಲಿ, ಗಾಜಿಪುರ, ಮುಂಬಯಿ, ಮೈಸೂರಲ್ಲೇ ಹೇಳ್ತೀನಿ ಬೇಕಾರೆ, ಈ ತ್ಯಾಜ್ಯವನ್ನು ಎಲ್ಲಿ ವಿಲೇರಿ ಮಾಡೋದು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನೇರವಾಗಿ ವಾತಾವರಣಕ್ಕೆ ತೆಳ್ಬಿಡ್ತಾ ಇದ್ದಾರೆ. ಅದು ಎಲ್ಲ ಕಡೆ ಜಲಮೂಲಗಳು ಹಾಳು ಮಾಡ್ತಾ ಇದೆ. ಹೇಳಿದ್ನಲ್ಲ ನಾನು, ಬೆಳ್ಳಂದೂರು ಕೆರೆ ನೀರು ಎಲ್ಲ ಅದಾಗ್ತಾ ಇದೆ. ಈ ತಂತ್ರಜ್ಞಾನ ಹೇಗಪ್ಪ ಅಂದರೆ 2, 3, 4 ಪ್ರಯೋಜನಗಳು ಬರುತ್ತೆ, ಇನ್ನೂ ಜಾಸ್ತಿನೂ ಬರುತ್ತೆ. ಮೊದಲನೇದು, ಯಾವ ಈ ಒಂದು ವಾತಾವರಣವನ್ನು ಹಾಳು ಮಾಡ್ತಾ ಇದೆಯೋ ಈ ಕಸಾಯಿಖಾನೆ ತ್ಯಾಜ್ಯ ಮತ್ತು ನಗರ ಸಾರನೂ ಒಂದು ತ್ಯಾಜ್ಯ. ಆಮೇಲೆ ಈ ಕೆಲವು ಈ ಕಾರ್ಖಾನೆಗಳ ತ್ಯಾಜ್ಯ, ನಿಮ್ಮ ಬೆಂಗಳೂರು ಡೈರಿ, ಮೈಸೂರು ಡೈರಿಗಳ ತ್ಯಾಜ್ಯ, ಇವೆಲ್ಲನೂ ನಮ್ಮ ಪರ್ಯಾವರಣವನ್ನು ಕಲುಷಿತಗೊಳಿಸ್ತಾ ಇದೆ. ಅದರ ಬದಲು ಇದನ್ನು ನಾವು ಅಲ್ಲಿಗೆ ಹಾಕೋ ಬದಲು, ವಾತಾವರಣಕ್ಕೆ ನೇರವಾಗಿ ಬಿಡೋ ಬದಲು, ಇದು ತಾತ್ಕಾಲಿಕ ಪರಿಹಾರ ಅಂತಲೇ ಇಟ್ಕೊಳ್ಳೋಣ. ಇದನ್ನು ನಾವು ಕೃಷಿಗೆ ಈಗ ಬಳಸ್ಕೊಳ್ಳೋ ವಿಧಾನ ನಾನು ಹೇಳ್ಕೊಡ್ತೀನಿ, ಮಾಡಿದ್ದೀನಿ ನಾನು. ಬಳಸ್ಕೊಂಡು ಏನಾಗುತ್ತೆ ಅಂದರೆ, ಮೊಟ್ಟ ಮೊದಲು ನಮ್ಮ ಪರಿಸರ ಚೆನ್ನಾಗಾಗುತ್ತೆ.
ಈಗ ಯಾರು ಕಸಾಯಖಾನೆಯವರು, ಬೆಂಗಳೂರು ಡೈರಿಯವರು ಯಾರೂ ಆಚೆ ಬಿಡಲ್ಲ. ಇದೆಲ್ಲ ರೈತರಿಗೆ ಬರುತ್ತೆ. ರೈತರಿಗೆ ಬಂದರೆ ರೈತರಿಗೆ ಫಸಲು ಉತ್ಪನ್ನ ಆಗುತ್ತೆ, ಫಸಲು ಚೆನ್ನಾಗಿ ಬರುತ್ತೆ. ರಾಜನ ಹತ್ರ ಹೋಗಿ ನಾವು ಮಾತಾಡಿ ಸರಿಯಾಗಿ ಮಾಡಿದ್ರೆ ರೈತರಿಗೆ ಇದು ಉಚಿತವಾಗಿ ಅವ್ರ ಮನೆ ಬಾಗಿಲು ಬರೋ ಹಾಗೆ ಮಾಡ್ಬೋದು. ರೆಡಿ ಟು ಯೂಸ್. ನಿಮಗೆ ಮನೆ ಬಾಗಿಲಿಗೆ ರಾಜಾನೇ ಇದನ್ನು ತಂದು ಕೊಡ್ತಾನೆ, ಮಾಡ್ಕೊಳ್ರಪ್ಪ ಅಂತ ನೀವು ಸುಲಭವಾಗಿ ನೀವು ಮಾಡ್ಕೋಬೋದು. ನೀವು ಅದನ್ನು ಮಾಡ್ಕೊಳ್ಳೋವಂಥ ಪರಿಸ್ಥಿತಿ, ಅದನ್ನು ಮಾಡೋದು ಇದನ್ನು ಮಾಡೋದು ಅಗತ್ಯ ಬರಲ್ಲ. ನೆಟ್ಟಿಗೆ ನಿಮಗೆ ಬರುತ್ತೆ. ಈಗ ನಿಮ್ಗೆ ಹೇಗೆ ನಿಮಗೆ ಯೂರಿಯಾ, ಆ ಕೆಮಿಕಲ್ಲು, ಈ ನೆಟ್ಟಿಗೆ ನಿಮ್ಮ ಅಂಗಡಿಯಲ್ಲಿ ಬರುತ್ತೋ, ಅಂಗಡಿಗಿಂತ ನೆಟ್ಟಿಗೆ ನಿಮ್ಮ ಹಳ್ಳಿಗೆ ಬರೋ ಹಾಗೆ ಮಾಡ್ಬೋದು. ನಮ್ಮ ಹೆಸರು BL ಮುದ್ದೇಗೌಡ ಅಂತೇಳಿ, ನಿವೃತ್ತ ಉಪನ್ಯಾಸಕರು. ಈಗ ಇವತ್ತಿನ ಬಹುತೇಕ ಎಲ್ಲ ವಯೋಮಾನದರು ಕೂಡ ಮೊಬೈಲ್ ಜೊತೆಗೆ ಸಾಮಾನ್ಯವಾಗಿ ದಿನದ ಹೆಚ್ಚು ವೇಳೆ ಇಯರ್ಫೋನ್ ಬಳಸ್ತಾ ಇದ್ದಾರೆ. ಇದರಿಂದ ಕಿವಿಗೆ ಯಾವ ರೀತಿಯ ದುಷ್ಪರಿಣಾಮ ಆಗ್ಬೋದು, ಅಥವಾ ಅದರ ಪರಿಣಾಮದ ಬಗ್ಗೆ ಸ್ವಲ್ಪ ವಿವರಿಸಿ ಮೇಡಮ್. ಬಹಳ ಒಳ್ಳೆ ಪ್ರಶ್ನೆ. ಸೊ ನಿಮಗೆ ಬೆಳಗ್ಗೆ ಈಗ ಆಲ್ರೆಡಿ ನಮ್ಮ ಸಂಸ್ಥೆಯ ಮುಖ್ಯವಾಗಿ ಸಂವಹನ ನ್ಯೂನತೆಗಳ ಕುರಿತಂತೆ ಇರುವಂಥ ಸಾರ್ವಜನಿಕ ಶಿಕ್ಷಣ ಕೇಂದ್ರದಿಂದ ಡಾಕ್ಟರ್ N. ಶ್ರೀದೇವಿ ಅವರ ಅಧ್ಯಕ್ಷರು, ಅವರು ಬಹಳ ಉತ್ತಮವಾದ ಮಾಹಿತಿಯನ್ನು ನಿಮ್ಗೆಲ್ಲರಿಗೂ ನೀಡಿದ್ದಾರೆ. ಖಂಡಿತವಾಗ್ಲೂ ನೀವು ಎಲ್ಲರೂ ಇವತ್ತು ಬಂದಿರೋದು ನಮ್ಮ ಸಂಸ್ಥೆಗೆ, ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಗೆ ನಮಗೆ ತುಂಬಾನೇ ಖುಷಿಯಾದಂಥ ವಿಚಾರ. ಇಲ್ಲಿ ಕೆಲವರು ಮೊದಲನೇ ಬಾರಿ ಬರ್ತಿದ್ದೀರಾ, ಕೆಲವರು ಬಂದಿದ್ದೀರಾ ಅಂತ ಭಾವಿಸಿದ್ದೀನಿ. ಆದರೆ ನೀವು ಇವತ್ತು ಬಂದು ಇಲ್ಲಿ ಒಂದಷ್ಟು ಸಮಯ ಕಳೆದಿರೋದು, ನಮ್ಮ ಸಂಸ್ಥೆ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ, ಮತ್ತೆ ಬೆಳಗ್ಗೆ ಅಷ್ಟು ಉತ್ತಮವಾದಂಥ ಒಂದು ಸ್ಪೀಚ್ ಕೂಡ ನೀವು ಕೇಳಿದ್ದೀರಾ ಡಾಕ್ಟರ್ N. ಶ್ರೀದೇವಿ ಅವರಿಂದ. ಸೊ ನಿಮ್ಮೆಲ್ಲರಿಗೂ ಒಂದಷ್ಟು ಅರಿವು ಮೂಡಿದೆ ಅಂತ ನಾನು ಭಾವಿಸ್ತೀನಿ. ಈ ಥರ ಹೇಳ್ತಾ ನಾನು ನನ್ನ ಮಾತುಗಳನ್ನ ಶುರು ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನೀವೆಲ್ಲರೂ ಒಂದಷ್ಟು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಪ್ರಾಬ್ಲಮ್ಸ್ ಅಂದರೆ ಏನು, ಈ ಸಂಸ್ಥೆಯಲ್ಲಿ ಯಾವ ಥರ ಕಾರ್ಯರೀತಿ ನಡೀತಿದೆ, ಮತ್ತು ಈಗ ಮಧ್ಯಾಹ್ನ ಕೂಡ ನಿಮ್ಮೆಲ್ಲರಿಗೂ ಲಂಚ್ ಆದಮೇಲೆ ಒಂದು ಸೆಷನ್ ಇತ್ತು, ಒಂದು ಟೂರ್ ಹೋಗಿ ಬಂದ್ರಿ. ಸೊ ಪೇಷಂಟ್ಸ್ನ ನೋಡಿದ್ರಿ, ಕೆಲವ್ರನ್ನ ಮಕ್ಕಳನ್ನ ನೋಡಿದ್ರಿ, ಆ ಪೋಷಕರನ್ನ ನೋಡಿದ್ರಿ, ಮತ್ತು ಮುಖ್ಯವಾದ ಘಟಕಗಳನ್ನ ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಮತ್ತು ನಿಮ್ಮ ಒಂದು ಇರುವಂಥ ಜಾಗಗಳಲ್ಲಿ ಇರ್ಬೋದು, ಯಾರಾದರೂ ಈ ಥರ ಸಮಸ್ಯೆ ಎದುರಿಸ್ತಿದ್ರೆ ಅವ್ರಿಗೇನು ಮಾಡಬೇಕು, ಅವ್ರಿಗೇನು ಹೇಳಬೇಕು, ಬೇಗನೆ ಪರಿಹಾರ ದೊರಕಿಸ್ಬೇಕು ಅನ್ನೋದನ್ನ ಕೂಡ ಅಂದ್ಕೊಂಡಿದ್ದೀರಾ. ಇಲ್ಲಿಂದ ಹೊರಡೋಕ್ಕಿಂತ ಮುಂಚೆ ನೀವು ಒಂದು ಮನಸ್ಸಲ್ಲಿ ಎಲ್ಲರಿಗೂ ಈ ಒಂದು ಮಾಹಿತಿನ ನಾವು ಶೇರ್ ಮಾಡಬೇಕು. ನೀವೇನಿವತ್ತು ಹೊಸ ಕಲಿಕೆ ಆಗಿದೆ ನಿಮಗೆ, ಅದನ್ನು ನೀವು ಶೇರ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಎಲ್ಲ ರೀತಿಯಲ್ಲೂ. ಸರಿ, ಈಗ ಸರ್ ಕೇಳಿದ್ರು ಒಂದು ಪ್ರಶ್ನೆ, ಕಿವಿಗೆ ಇಯರ್ಫೋನ್ಸ್ ಹಾಕೊಳ್ಳೋದ್ರಿಂದ. ಈಗ ಎಸ್ಪೆಷಲಿ ಯುವ ಜನತೆ, ಇವಾಗಿನ ಯಂಗ್ಸ್ಟರ್ಸ್ ನೋಡಿದ್ರೆ ಬಹಳಷ್ಟು ಜನ ಕಿವಿಯಾಗ ಆವಾಗಲೂ ಅದೊಂದು ಸ್ಟೈಲ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಯರ್ಫೋನ್ಸ್ ಇಲ್ಲ ಅಂದರೆ ಕಷ್ಟ. ಅದರಲ್ಲೂ ಒಳ್ಳೆ ಕ್ವಾಲಿಟಿ, ತುಂಬ ಒಳ್ಳೆ ಕಂಪನಿ, ಸ್ಟ್ಯಾಂಡರ್ಡ್ ಇಯರ್ಫೋನ್ಸ್, ಈ ಥರ ಎಲ್ಲ ರೀತಿಯೂ ಇದೆ ಅಲ್ವಾ. ಸೊ ಒಂದು ನೋಡ್ತೀನಿ ಎಲ್ಲರಲ್ಲೂ ಮೊಬೈಲ್ ಫೋನ್ ಇದೆ ಅಲ್ವಾ. ಸೊ ನೀವು ನೋಡಿರ್ಬೋದು, ಗಮನಿಸಿರ್ಬೋದು, ಯಾವಾಗಲಾದ್ರೂ ನೀವು ಒಂದು ಹಾಡ್ ಪ್ಲೇ ಮಾಡೋಕ್ಕೆ ಹೋಗ್ಲಿ ಅಥವಾ ಏನಾದರೂ ಕೇಳಲಿಕ್ಕೆ ಹೋಗ್ಲಿ, ನೀವು ಇನ್ಕ್ರೀಸ್ ವಾಲ್ಯೂಮ್, ಜಾಸ್ತಿ ಸೌಂಡ್ ಜೋರಾಗಿ ಮಾಡೋಕ್ಕೆ ಹೋದಾಗ ಅದು ಅಷ್ಟೊಂದು ಮಾಡಬೇಡಿ ಅಂತ ಒಂದು ಮೆಸೇಜ್ ಕೊಡುತ್ತೆ ಅಲ್ವಾ, ಅಲರ್ಟ್ ಕೊಡುತ್ತೆ. ಅದರ ಉದ್ದೇಶ ಏನು? ಎಸ್, ಅದರಿಂದ ಒಂದು ಹಾನಿ ಇದೆ, ಸೊ ರಿಸ್ಕ್ ಇದೆ ಅನ್ನೋದು ಒಂದು ಅಂದ್ಕೊಳ್ಬೇಕು. ಸೊ ಸರ್ ಕೇಳಿದ್ರು ಇಯರ್ಫೋನ್ಸ್ ಬಳಸೋದ್ರಿಂದ ತೊಂದರೆ ಇದೆಯಾ. ಈಗ ತಾನೇ ಮೊನ್ನೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಸೊ ಅವ್ರು ಹೇಳ್ತಾ ಇದ್ರು, ನಾನು ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ. ಯಾವ್ದ್ರಲ್ಲಿ ಹೋಗ್ತಾ ಇದೆ? ಟ್ರೈನಲ್ಲಿ ಹೋಗ್ತಾ ಇದೆ. ಒಬ್ಬನೇ ಹೋಗ್ತಾ ಇದೆಯಾ? ಹೌದು, ಒಬ್ಬನೇ ಹೋಗ್ತಾ ಇದ್ದೀನಿ. ಯಾವ ರೀತಿ ಸಮಯ ಕಳೀತೀಯಾ ಅಂತ ಕೇಳಿದೆ. ಇಯರ್ಫೋನ್ಸ್ ಇದೆ, ಮೊಬೈಲ್ ಇದೆ, ಚಾರ್ಜರ್ ಇದೆ, ಸಾಕು. ನಾನು ಅದಕ್ಕೆ ಸಜೆಸ್ಟ್ ಮಾಡ್ತಾ ಇದ್ದೆ, ಇದ್ರ ಬದಲು ನೀನು ಒಂದು ಪುಸ್ತಕ ತಗೊಂಡೋಗೋ, ನಿನ್ನ ಒಂದು ಸಮಯ ತುಂಬ ನಿಜವಾಗ್ಲೂ ಒಂದೆರಡು ಕತೆ ಪುಸ್ತಕನ ನೀವು ಕಂಪ್ಲೀಟ್ ಮಾಡ್ಕೊಂಡು ಬರ್ಬೋದು ಅಂತ. ಸೊ ವಾಪಸ್ ಬಂದ್ಮೇಲೆ ಹೇಳ್ದ, ನಿಜವಾಗ್ಲೂ ನೀನು ಹೇಳಿದ್ದು ತುಂಬ ಒಳ್ಳೇದಾಯ್ತು, ನನಗೆ ಇಯರ್ಫೋನ್ಸ್ ತಗೊಂಡಿದ್ದಿದ್ರೆ ನಾನು ವಾಪಸ್ ಬರ್ತಾ ಒಂದು ಏನಾದರೂ ಸಮಸ್ಯೆಯಿಂದ ಬರ್ತಿದ್ದೆ, ಕಿವಿಲಿ ಗುಯಿ ಅಂತಾನೆ ಅಂತಿತ್ತು. ಸೊ ಸರ್ ಹೇಳಿದ ಪ್ರಕಾರ ಖಂಡಿತವಾಗ್ಲೂ ಇಯರ್ಫೋನ್ಸ್, ಅವ್ರು ಅನ್ಕೊಂಡಿದ್ದಾರೆ ಇಯರ್ಫೋನ್ಸ್ ಹಾಕೋದ್ರಿಂದ ಏನೋ ಸಮಸ್ಯೆ ಉಂಟಾಗುತ್ತೆ. ಎಸ್, ಅದು ಸತ್ಯ. ಕಿವಿಗೆ ಇಯರ್ಫೋನ್ಸ್ ಹಾಕೊಂಡು ಎಷ್ಟು ಒಂದು ಅರ್ಧ ಅಥವಾ ಒಂದು 20 ನಿಮಿಷ, ಓಕೆ, ಒಂದು ಮೀಡಿಯಂ 40 dB ಅಂತ ಹೇಳ್ತೀವಿ. ಸರಳವಾಗಿ ಹೇಳಬೇಕು ಅಂದರೆ ಒಂದು ಸಾಧಾರಣ ಒಂದು ಶಬ್ದ ಮಟ್ಟ ಜಾಸ್ತಿ ಆಗೋಗಿಲ್ಲ. ಜಾಸ್ತಿ ಆದಷ್ಟು ನಿಮ್ಮ ಕಿವಿ ತಮಟ ಏನು ಆ ಸಿಸ್ಟಮ್, ನೀವು ಒಂದು ವಿಡಿಯೋ ನೋಡಿದ್ರಿ ಬೆಳಗ್ಗೆ, ಆ ಸಿಸ್ಟಮ್ಗೆ ನಿಜವಾಗ್ಲೂ ಸಮಸ್ಯೆ ಆಗುತ್ತೆ. ಮತ್ತು ಅದು ಹೋಗ್ತಾ ಹೋಗ್ತಾ ಪರ್ಮನೆಂಟ್ ಆಗಿ ಲಾಸ್ ಆಗ್ಬೋದು, ಆಯಿತಾ. ಅದನ್ನು ನಾವು ನಾಯ್ಸ್ ಇಂಡ್ಯೂಸ್ಡ್ ಅಥವಾ ಶಬ್ದ ಪ್ರೇರಿತವಾದಂಥ ಒಂದು ಕಿವಿ ಸಮಸ್ಯೆ ಅಂತಲೂ ಹೇಳ್ತೀವಿ. ಮತ್ತು ಅದು ಒಬ್ಬೊಬ್ಬರಿಗೆ, ಈಗ ಒಬ್ಬರಿಗೆ ತಲೆ ಸುತ್ತಾಗಿ ಕಾಣಿಸ್ಕೊಳ್ಬೋದು, ಇನ್ನೊಬ್ಬರಿಗೆ ಕಿವಿ ಗುಯಿ ಏನೋ ಕಿವಿಲಿ ಮಲ್ಕೊಂಡ್ರೆ ಮಳೆ ಬಿದ್ದಂಗೆ ಆಗ್ತಾ ಇದೆ ಅಂತ ಅನಿಸ್ಬೋದು.
ಕೆಲವ್ರಿಗೆ ಏನೋ ಬೋರ್ ಹೊಡಿತಾ ಇದೆ ಕಿವಿ ಒಳಗಡೆ ಅನ್ಸ್ಬೋದು, ಇನ್ನೊಬ್ರಿಗೆ ಕಿವಿ ಕೇಳಿಸೋದು ಕಡಿಮೆನೇ ಆಗಿರ್ಬೋದು. ಸೊ ಈ ರೀತಿ ನಾನಾ ರೀತಿಯ ಸಮಸ್ಯೆಗಳು ಕಾಣ್ಬೋದು. ಸೊ ಒಂದು ರೀತಿಯಲ್ಲ, ಬಟ್ ಏನೇ ಬಳಸಿದ್ರು ಮಿತವಾಗಿ ಬಳಸಬೇಕು. ಯಾಕಂದ್ರೆ ಇವೆಲ್ಲ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್. ಸೊ ಕೇಳಿರ್ಬೋದಲ್ವಾ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಲ್ಯಾಪ್ಟಾಪ್ ಆದ್ರೂ ಅಷ್ಟೇ ತೊಡೆ ಮೇಲೆ ತುಂಬ ಹೊತ್ತು ಇಡಬೇಡಿ ಅಂತಾರೆ. ಮುಂಚೆ ಹೇಳ್ತಾ ಇದ್ರು ಮೊಬೈಲ್ ಫೋನ್ಸ್ನ ಜಾಸ್ತಿ ಇಟ್ಕೊಳ್ಬೋದು. ಇವಾಗ ಯಾರು ನಾನು ಅಬ್ಸರ್ವ್ ಮಾಡಲ್ಲ ಜಾಸ್ತಿ ಅವರ ಪಾಕೆಟ್ಸಲ್ಲಿ ಇಟ್ಕೊಳ್ಳೋದನ್ನ, ಕೆಲವು ಪರ್ಸ್ ಅಥವಾ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಸೊ ಯಾವುದೇ ಆದಂದ್ರೂ ಒಂದು ಫಾರಿನ್ ಆಬ್ಜೆಕ್ಟ್ ಅಂತ ಅಂದಮೇಲೆ, ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂದಮೇಲೆ ನಾವು ಮಿತವಾಗಿ ಬಳಸಬೇಕು. ಆದಷ್ಟು ನ್ಯಾಚುರಲ್ ಆಗಿರೋಕ್ಕೆ ಟ್ರೈ ಮಾಡಬೇಕಾಗತ್ತೆ. ಅದೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಟಿ ವಿ ಕೂಡ ಅಷ್ಟೇ ಅಲ್ವಾ, ತುಂಬ ಹೊತ್ತು ನೋಡಿದ್ರೆ ಏನಾಗುತ್ತೆ, ಕಣ್ಣು ಮಂಜಾಗುತ್ತೆ, ಇಡೀ ದಿನ ಖಂಡಿತ ನೋಡೋಕ್ಕಾಗಲ್ಲ. ಸೊ ಬಿಟ್ಟು ನೋಡಿ, ಬಿಟ್ಟು ಕೇಳಿಸ್ಕೊಳ್ಳಿ ಅಷ್ಟೇ. ಮೇಡಮ್ ನಮಸ್ಕಾರ, ನನ್ನ ಹೆಸರು ಗೋವಿಂದಾಚಾರಿ ಅಂತ, ಕುವೆಂಪುರದಿಂದ. ಈಗ ತಾವು ಇಯರಿಂಗ್ದು ಲಾಸ್ ಬಗ್ಗೆ ಏನೇನು ಟ್ರೀಟ್ಮೆಂಟ್ ಮೊಡಾಲಿಟಿಯಲ್ಲಿ ಹೇಳಿದಿರಿ. ನನ್ನ ಪ್ರಶ್ನೆ, ಈಗ ಮಕ್ಕಳಿಗೆಲ್ಲ ಕಾಕ್ಲಿಯರ್ ಇಂಪ್ಲಾಂಟೇಷನ್ ಮಾಡ್ತೀರಿ. ಈಗ ಈ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡೋಕ್ಕೆ ಚೈಲ್ಡ್ ಅಲ್ವ ಅದು, ಸೊ ಅವ್ರಿಗೆ ಏನು ಮೇಂಟೈನ್ ಮಾಡಬೇಕು, ಯಾವ ಥರ ಮಾಡಬೇಕು ಏನು ಅಂತ ಗೊತ್ತಿಲ್ಲ. ಸೊ ವಾಟ್ ಈಸ್ ದಿ ರೋಲ್ ಆಫ್ ಪೇರೆಂಟ್ಸ್ ಈ ಮ್ಯಾನೇಜ್ಮೆಂಟಲ್ಲಿ? ಮತ್ತು ಈ ಕಾಕ್ಲಿಯರ್ ಇಂಪ್ಲಾಂಟೇಷನು ಈಗ ಚೈಲ್ಡ್ ಬೆಳೀತಾ ಇರುತ್ತಲ್ವಾ, ಆ ಬೆಳೆಯತಕ್ಕಂತೆ ಆ ಕಾಕ್ಲಿಯರ್ ಇಂಪ್ಲಾಂಟೇಷನು ಪರ್ಮನೆಂಟ್ ಹಂಗೆ ಇರಬೇಕಾ, ಏನಾದ್ರು ಮ್ಯಾನೇಜ್ಮೆಂಟಲ್ಲಿ ಮೆಡಿಕಲ್ ಮ್ಯಾನೇಜ್ಮೆಂಟು ಅಥವಾ ಅದರ್ ರೋಲ್ ಆಫ್ ಮ್ಯಾನೇಜ್ಮೆಂಟ್ ಇದೆಯಾ ಅನ್ನೋದು ನನ್ನ ಪ್ರಶ್ನೆ ಮೇಡಮ್. ನನ್ನ ಹೆಸರು ಮಾನಸ AS ಅಂತ. ನಾನು ಇದೇ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು ಒಬ್ಳು ಆಡಿಯೋಲಜಿಸ್ಟ್ ಆ್ಯಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್, ವಾಕ್ಶ್ರವಣ ತಜ್ಞಳೆ. ಮತ್ತು ನಾನು ಕೂಡ ಸಂವಹನ ನ್ಯೂನತೆಗಳ ಕುರಿತಂತೆ ಇರುವಂಥ ಸಾರ್ವಜನಿಕ ಶಿಕ್ಷಣ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಓಕೆ, ಸೊ ಅದು ಕೂಡ ಉತ್ತಮ ಪ್ರಶ್ನೆ ಸರ್. ಕಾಕ್ಲಿಯರ್ ಇಂಪ್ಲಾಂಟ್ ಅಂದಿದ ತಕ್ಷಣ ಒಂದು ತಿಳ್ಕೊಳ್ಬೇಕು, ನಮ್ಮ ಕಿವಿ ಸಮಸ್ಯೆಗೆ ಬಂದಿರುವಂಥ ಆಧುನಿಕತೆಯಲ್ಲಿ ಒಂದೋದು ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನೋದು. ಸೊ ಮುಂಚಿನ ದಿವಸಗಳಲ್ಲಿ ನೀವು ನೋಡಿರ್ಬೋದು, ದೊಡ್ಡ ಪೆಟ್ಟಿಗೆ ಅಂತ ಮಿಷಿನ್ ಇಟ್ಕೊಂಡು ಓಡಾಡ್ತಾ ಇದ್ರು, ವೈಯರ್ ಅಂತ. ಸೊ ಆಸ್ ದ ಟೆಕ್ನಾಲಜಿ ಮುಂದುವರೆದಂತೆ ಎಲ್ಲ ರೀತಿಯಾದಂಥ ಒಂದು ಕಿವಿ ಮಿಷಿನ್ಗಳು ಕೂಡ ಉತ್ತಮವಾಗ್ತಾ ಇದ್ದಾವೆ. ಅದರಲ್ಲಿ ಕಾಕ್ಲಿಯರ್ ಇಂಪ್ಲಾಂಟು ಒಂದು. ಏನಾಗ್ತಿದೆ, ನೀವು ಬೆಳಗ್ಗೆ ನೋಡಿದ್ರಿ ಹೊರ ಕಿವಿ, ಮಧ್ಯ ಕಿವಿ, ಒಳ ಕಿವಿ. ಈ ಒಳ ಕಿವಿಯಲ್ಲಿ ಸಮಸ್ಯೆ ಆದಾಗ ಕಾಕ್ಲಿಯರ್ ಅನ್ನೋ ಒಂದು ಪಾರ್ಟ್ ಚೆನ್ನಾಗಿ ಡೆವಲಪ್ ಆಗಿರಲ್ಲ, ಆ ನರದಲ್ಲಿ ತೊಂದರೆಗಳು ಉಂಟಾದಾಗ ಕಾಕ್ಲಿಯರ್ ಇಂಪ್ಲಾಂಟ್ ಯೂಸ್ ಮಾಡ್ತವೆ. ಅದು ಏನಂತ ಅಂದರೆ ಮಕ್ಕಳಲ್ಲಿ ಈ ಸರ್ಜರಿನ ಮಾಡ್ತಾರೆ ಆದಷ್ಟು, ಯಾಕಂದರೆ ಒಳ್ಳೆ ಒಂದು ಬೆಟರ್ ಔಟ್ಕಮ್ ಕಾಣಿಸುತ್ತೆ, ಒಳ್ಳೆ ಪ್ರೋಗ್ರೆಸ್ ಕಾಣಿಸುತ್ತೆ. ಸೊ ಅದನ್ನು ಮಾಡಿದಾಗ ಯಾವಾಗಲೂ ಅಷ್ಟೇ ನಾವು ಒಂದೇ ಸಲ ಇವ್ರಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡ್ಬೋದು ಅಂತ ಹೇಳಲ್ಲ, ಅದಕ್ಕೆ ಕ್ಯಾಂಡಿಡೇಸಿ ಅಂತ ಇರುತ್ತೆ. ಸೊ ನೀವು ಹೇಗೆ ಒಂದು ಗಿಡಕ್ಕೆ ಯಾವ ಔಷಧಿ ಹಾಕಿದ್ರೆ ಚೆನ್ನಾಗಿ ಅದು ವಾಸಿ ಆಗುತ್ತೆ ಅನ್ನೋಂಗೆ ನಾವು ಕೂಡ ಕ್ಯಾಂಡಿಡೇಸಿ ಚೆಕ್ ಮಾಡ್ತೀವಿ. ಈ ಒಂದು ಪೇಷಂಟ್ಗೆ ಕಿವಿ ಮಿಷಿನ್ ಇಯರಿಂಗ್ ಏಡ್ ಬಳಸಿದ್ರೆ ಉತ್ತಮನಾ, ಇಲ್ಲ ಕಾಕ್ಲಿಯರ್ ಇಂಪ್ಲಾಂಟು ಚಿಕ್ಕ ಮಗುನೇ ಆಗಿರ್ಬೋದು, ಆ ಮಗುಗೆ ಕಾಕ್ಲಿಯರ್ ಇಂಪ್ಲಾಂಟ್ ಹಾಕೋಕ್ಕಾಗಲ್ಲ, ಯಾಕಂದರೆ ಅದು ಸರ್ಜರಿ. ಓಕೆ, ಕಿವಿ ಮಿಷಿನ್ ಆದರೆ ಬರೀ ಆಚೆಯಿಂದ ಹಾಕ್ಕೊಡ್ತೀವಿ, ಆದರೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂದರೆ ಸರ್ಜರಿ ಮಾಡಿಸ್ಕೋಬೇಕು ಮಗು ಅಂದರೆ ಮಗುಗೆ ಆ ಸಾಮರ್ಥ್ಯ ಇದೆಯಾ, ಆ ಸರ್ಜರಿ ಪ್ರೊಸೀಜರ್ ಗಂಟೆಗಟ್ಟಲೆ ನಡೆಯುತ್ತೆ, ಅದರಿಂದ ಚೇತರಿಕೆ ಆಗುವಂಥ ಸಾಮರ್ಥ್ಯ ಇದೆಯಾ, ಅಥವಾ ಮಗುಗೇನಾದ್ರು ಬೇರೆ ಇನ್ಫೆಕ್ಷನ್ ಸೆಪ್ಸಿಸ್ ಅಂತದ್ದು ಆಗುವಂಥ ಸಾಧ್ಯತೆ ಇದೆಯಾ, ಅದನ್ನೆಲ್ಲ ಪರಿಗಣಿಸುವಂಥ ಸಿಚುವೇಶನ್ ಆಗಿರುತ್ತೆ. ಸೊ ನಮ್ಮ ಒಂದು ಟೀಮ್ ವರ್ಕ್ ಇಂಪಾರ್ಟೆಂಟು. ಬರೀ ಆಡಿಯೋಲಜಿಸ್ಟ್ ಮಾತ್ರ ಡಿಸೈಡ್ ಮಾಡಲ್ಲ, ಅದರಲ್ಲಿ ENT ಸರ್ಜನ್ಸಿಂದ ಹಿಡಿದು ಆಡಿಯೋಲಜಿಸ್ಟ್ ಎಲ್ಲರೂ ಕುರಿತು ನಾವು ಮೀಟ್ ಮಾಡಿ ಯಾವ ರೀತಿ ಮಗುಗೆ ಟ್ರೀಟ್ ಮಾಡಬೇಕು ಅಂತ ಹೇಳ್ತೀವಿ. ಹಾಗಂತ ಸರ್ ಹೇಳ್ದಂಗೆ ಪೋಷಕರ ಒಂದು ನಿರ್ವಹಣೆ ಬಹಳ ಮುಖ್ಯ. ಪೋಷಕರನ್ನ ನಾವು ಎಲ್ಲ ಹಂತದಲ್ಲೂ ಕೂಡ ಒಂದು ಕೌನ್ಸಿಲ್ ಮಾಡ್ತೀವಿ. ಯಾಕಂದರೆ ಅವ್ರಿಗೆ ಒಂದು ಗಾಬರಿ ಇರುತ್ತೆ, ಭಯ ಇರುತ್ತೆ, ಅಯ್ಯೋ ದುಗುಡ ಏನಿದು ಮಗು ಸರ್ಜರಿ ಮಾಡ್ತದೆ, ಆ ಚಿಕ್ಕ ಎಳೆ ವಯಸ್ಸಲ್ಲಿ ಸರ್ಜರಿ ಅಂದರೆ ಹೆಂಗೆ, ಅದರಿಂದ ಚೇತರಿಕೆ ಆಗೋದು ಹೇಗೆ ಅಂತ. ಈಗ ಆಲ್ರೆಡಿ ನಮ್ಮ ಸಂಸ್ಥೆಯಲ್ಲಿ ಬಹಳಷ್ಟು ಮಕ್ಕಳು ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿಸ್ಕೊಂಡು ಮಾತನ್ನ ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಓಕೆ, ಸೊ ತುಂಬ ಚೆನ್ನಾಗೇ ಅವ್ರು ಮಾತಾಡ್ತಿದ್ದಾರೆ, ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ. ಮತ್ತು ಫಾಲೋ ಅಪ್ ಅನ್ನೋದು, ಓಕೆ ನೀವು ಅಷ್ಟೇ ಯಾವ್ದಾದ್ರು ಒಂದು ಆಸ್ಪತ್ರೆಗೆ ಹೋಗ್ತೀರಾ ಅಥವಾ ಏನಾದರೂ ಮೆಡಿಸಿನ್ಸ್ ತೊಗೊಳ್ತೀರಾ, ಕಳೆನಾಶಕನ ತೊಗೊಬಂದು ಅದನ್ನು ಬಳಸಿ ಅದು ಚೆನ್ನಾಗಿದೆ, ನೆಕ್ಸ್ಟ್ ಪುನಃ ಅಂಗಡಿಗೆ ಹೋದಾಗ ಅದು ಚೆನ್ನಾಗಿತ್ತು, ಚೆನ್ನಾಗಿ ವರ್ಕ್ ಆಯಿತು ಅಂತ ಹೇಳ್ತೀರಾ, ಅಥವಾ ಇನ್ನೊಂದು ಏನಾದರೂ ಒಂದು ಹೇಳ್ತೀರಾ. ಸೊ ಹಾಗೇನೆ ನಾವು ಫಾಲೋ ಅಪ್, ಯಾವುದೇ ಒಂದು ಪೇಷಂಟ್ ಆದರೂ ನಮ್ಮ ಸಂಸ್ಥೆಗೆ ಬಂದಾಗ ಅವ್ರ ಕಿವಿ ಸಮಸ್ಯೆ ಇರಲಿ, ಯಾವುದೇ ಸಮಸ್ಯೆ ಇರಲಿ, ನಾವು ಅವ್ರನ್ನ ಫಾಲೋ ಅಪ್ಗೆ ಗೈಡ್ ಮಾಡ್ತೀವಿ. ಸೊ ಪೇರೆಂಟ್ಸ್ ಆದರೂ ಅಷ್ಟೇ ನಮ್ಮ ಜೊತೆ ಕಾಂಟ್ಯಾಕ್ಟ್ ಇರ್ತಾರೆ, ಯಾವಾಗಲೂ ಫ್ರೀಕ್ವೆಂಟಾಗಿ ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ಕಾಕ್ಲಿಯರ್ ಇಂಪ್ಲಾಂಟ್ ಆ ಸರ್ಜರಿ ಆದಾಗ ತಕ್ಷಣ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲ್ಲ. ಆ ಗಾಯ ವಾಸಿ ಆಗಬೇಕು ಮಗುಗೆ, ಕಂಪ್ಲೀಟ್ ಸಂಪೂರ್ಣ ಗಾಯ ವಾಸಿಯಾಗಿ ಮಗುಗೆ ಈ ಥರ ಕತ್ತನ್ನ ಯಾವ ರೀತಿ ಚಲನೆ ಮಾಡಿದ್ರು ತಿರುಗಿದ್ರೂ ನೋವು ಅನಿಸ್ಬಾರ್ದು. ಸೊ ಮೆಡಿಕಲಿ ಸ್ಟೇಬಲ್ ಕಂಡೀಷನ್ ಅಂತ ಹೇಳ್ತೀವಿ. ಯಾವುದೇ ಒಂದು ಸರ್ಜರಿಯಿಂದ ಮಗು ಸ್ಟೇಬಲ್ ಆಗಿ ಆಚೆ ಬಂದ ನಂತರ ನಮ್ಮದೊಂದು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಪ್ರತಿ ಹಂತದಲ್ಲೂ ಕೂಡ ಪೋಷಕರಿಗೆ ನಾವು ನಿರ್ವಹಣೆನ ಹೇಳ್ಕೊಡ್ತಾ ಇರ್ತೀವಿ. ದಟ್ ಈಸ್ ಕಾನ್ಸ್ಟೆಂಟ್ ಗೈಡೆನ್ಸ್. ಎಲ್ಲೂ ಕೂಡ ಮಗುಗೆ ಒಂದು ನಿರ್ಲಕ್ಷಣೆ ಆಗಬಾರ್ದು, ಮತ್ತು ಪೇರೆಂಟ್ಸ್ಗೂ ಕೂಡ ಯಾವುದು ಭಯ ಭೀತಿಗಳಾಗಬಾರ್ದು. ಅದರಿಂದ ನಾವು ವಿ ಟೇಕ್ ಕೇರ್ ಆಫ್ ಇಟ್. ಥ್ಯಾಂಕ್ ಯು. ನನ್ನ ಹೆಸರು ಲಕ್ಷ್ಮಣರಾವ್ ಪವಾರ್ ಅಂತ, ಗಾವಡಗೆರೆ ಹುಣಸೂರು ತಾಲೂಕು. ನನ್ನ ಪ್ರಶ್ನೆ ಏನಂದರೆ,
ಎಲ್ಲದಕ್ಕೂ ಎಕ್ಸಸೈಸ್ ಇದೆ, ಬ್ರೀತಿಂಗು ಮತ್ತು ಇದು ಕಿವಿ, ಇದಕ್ಕೆ ಏನಾದರೂ ಎಕ್ಸಸೈಸ್ ಇದೆಯಾ? ಒಳ್ಳೆಯ ಪ್ರಶ್ನೆ. ಈಗ ಎಲ್ಲರೂ ಕೂಡ ಏನು ಇವಾಗ ಬಂದಿದೆ ಅಂದರೆ ಲೈಫ್ ಸ್ಟೈಲ್ ಅಂತಾರೆ. ಸೊ ಎಲ್ಲರಿಗೂ ಈ ಒಂದು ಜಾಗತಿಕ ಬೆಳವಣಿಗೆಯಲ್ಲಿ ಏನಾಗ್ತಿದೆ, ಒತ್ತಡ ಅನ್ನೋದು ತುಂಬ ಎಲ್ಲ ವ್ಯಕ್ತಿಗಳ ಜೀವನದಲ್ಲಿ ಬಹಳ ಆವರಿಸ್ಕೋತಾ ಇದೆ. ಸೊ ಅವ್ರು ಯಾವುದೇ ಪ್ರೊಫೆಷನ್ ಆಗಿರಲಿ, IT ಆಗಿರಲಿ ಅಥವಾ ಇನ್ನೊಂದೇ ಪ್ರೊಫೆಷನ್, ಇರೆಸ್ಪೆಕ್ಟಿವ್ ಆಫ್ ದಟ್ ಎಲ್ಲರ ಜೀವನದಲ್ಲಿ ಒತ್ತಡ ನಡೀತಿದೆ ಈ ಒಂದು ಪ್ರಸ್ತುತ ವಿದ್ಯಮಾನದಲ್ಲಿ. ಸೊ ಏನು ಮಾಡ್ತಾರೆ, ಎಲ್ಲರಿಗೂ ಒಂದು ಸ್ಟ್ರೆಸ್ ರಿಲೀಫ್ ಆಗಿ ಎಕ್ಸಸೈಸ್ ಇದೆಯಾ, ಯೋಗ ಇದೆಯಾ, ಮೇ ಬಿ ಹಂಗೇನೆ ಅವರು ಪ್ರಿಕಾಷನರಿ ಮೆಷರ್ಸ್ ಥರ ಹೇಳ್ತಿದ್ದಾರೆ. ಮುಂಚಿತವಾಗಿ ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆ ನನ್ನ ಕಿವಿಯನ್ನು ಯಾವ ರೀತಿ ಕಾಪಾಡ್ಕೋಬೋದು ಅಂತ, ಯಾವ್ಯಾವುದರಿಂದ ಪ್ರಾಬ್ಲಮ್ಸ್ ಬರ್ಬೋದು ಅಂತ. ಒಂದು ಇನ್ಫೆಕ್ಷನ್ಸ್ ಆಗಿರ್ಬೋದು, ನಮ್ಮ ಇಮ್ಯುನಿಟಿ, ನಮ್ಮ ರೋಗ ನಿರೋಧಕ ಶಕ್ತಿ, ನಮ್ಮ ರೋಗ ನಿರೋಧಕ ಶಕ್ತಿನ ಕುಂದುತ್ತಾ ಇದ್ರೆ ಖಂಡಿತವಾಗ್ಲೂ ತೊಂದರೆ ಬಂದೇ ಬರುತ್ತೆ. ಸೊ ಎಕ್ಸಸೈಸ್ ಏನಾದರೂ ಇದೆಯಾ, ಆಸ್ ಸಚ್ ಬರೀ ಕಿವಿಗೆ ಮಾತ್ರ ಎಕ್ಸಸೈಸ್ ಅಂತ ಇಲ್ಲ, ಓವರಾಲ್ ಬಾಡಿಯಾಗಿ ನಾವು ನೋಡೋಕೆ ಹೋದರೆ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿಟ್ಕೋಬೇಕಾಗುತ್ತೆ. ಓಕೆ, ಒಳ್ಳೆ ಒಂದು ಲಘು ವ್ಯಾಯಾಮ ಅಂತ ಹೇಳ್ತಾರೆ, ಎಕ್ಸಸೈಸ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆ ಒಂದು ಸ್ಟೇಬಲ್ ಸ್ಟ್ರೆಸ್ ರಿಲೀಫ್ ಆಗಿ ರಿಲ್ಯಾಕ್ಸ್ಡ್ ಆಗಿರೋದ್ರಿಂದ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಬಾಡಿಯಲ್ಲಿ ಚೆನ್ನಾಗಾಗುತ್ತೆ, ಎಲ್ಲ ಅಂಗಗಳಿಗೂ ಒಳ್ಳೆ ರೀತಿಯಾದಂಥ ಸಮತೋಲನ ಸಿಗುತ್ತೆ. ಆಸ್ ಸಚ್ ಕಿವಿ ಸಮಸ್ಯೆಗೆ ಅಂತ ಯಾವುದೇ ರೀತಿ ಎಕ್ಸಸೈಸ್ ಇಲ್ಲ, ಬಟ್ ಸಮಸ್ಯೆ ಉಂಟಾದ ಮೇಲೆ ಇಲ್ಲಿ ನಮ್ಮ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನಮ್ಮಲ್ಲಿ ಒಂದು ಸೆಕ್ಷನ್ನೇ ಇದೆ ಅದಕ್ಕೆ ಅಂತಲೇ, ಅಲ್ಲಿ ನಾವು ಕೆಲವನ್ನ ಪರಿಹಾರಗಳನ್ನು, ಎಕ್ಸಸೈಸ್ಗಳು, ಮ್ಯಾನ್ಯೂವರ್ಸ್ ಇದೆ. ಬಟ್ ಸಮಸ್ಯೆ ಬರೋಕ್ಕಿಂತ ಮುಂಚೆ ಕಿವಿಗೆ ಅಂತಲೇ ಯಾವುದೂ ಇಲ್ಲ. ಬಟ್ ಆ್ಯಸ್ ಅ ಬೆನಿಫಿಟ್ ನಿಮಗೊಂದು ಒಳ್ಳೆಯ ರೀತಿಯಲ್ಲಿ ನಡಲಿಕ್ಕೋಸ್ಕರ ನೀವು ಯೋಗ ಅಥವಾ ಆ ಥರ ಪ್ರಾಕ್ಟೀಸಸ್ಗಳನ್ನ ಮಾಡ್ತಿದ್ರೆ ಒಳ್ಳೆಯದು. ಸೊ ಅದರಿಂದ ಅದು ಬರುವಂಥ ಒಂದು ತೊಂದರೆಗಳು ನಿಧಾನವಾಗಿ ಬರುತ್ತೆ ಅಥವಾ ಬರ್ದೇನೂ ಇರ್ಬೋದು. ಅದಕ್ಕೆ ನಾನು ಹೇಳಿದ್ದು, ನೀವೆಲ್ಲ ಇವತ್ತು ನಮ್ಮ ಸಂಸ್ಥೆಗೆ ಬಂದಿರೋದು. ಯಾಕಂದರೆ ಕೆಲವರು ಮಾತಾಡ್ತಾ ಇದ್ದೆ, ಕೆಲವರು ಹಾಸನಿಂದ ಬಂದಿದ್ದೀವಿ ಅಂದರು, ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ ಅನ್ನೋ, ನಾನಾ ಕಡೆಯಿಂದ ಬಂದಿದ್ದೀರಾ. ಈ ದಿನನ ಇವತ್ತು ನೀವೇನೋ ಒಂದು ಹೊಸದು ಕಲೀಲಿಕ್ಕೋಸ್ಕರ ಅಂತ ಒಂದು ಪ್ರಿಸರ್ವ್ ಮಾಡಿ ಬಂದಿದ್ದೀರಾ. ಸೊ ದಟ್ ಈಸ್ ರಿಯಲಿ ಎ ಗುಡ್ ಥಿಂಗ್. ಮತ್ತು ಮೇಡಮ್ ಕೂಡ ಬೆಳಗ್ಗೆ ಹೇಳಿದ್ರು, ಔಟ್ರೀಚ್ ಸೆಂಟರ್ಸ್, ನಮ್ಮ ಕ್ಯಾಂಪ್ಸ್ಗಳು, ಸ್ಕ್ರೀನಿಂಗ್ ಕ್ಯಾಂಪ್ಸ್ಗಳಿರ್ಬೋದು, ಪ್ರತಿಯೊಂದು ನಡೆಯುತ್ತೆ ಅಂತ. ಸೊ ನಿಮಗೆ ಅನಿಸಿದ್ರೆ ಯಾವುದೋ ಒಂದು ಕುಗ್ರಾಮ, ಮೇಡಮ್ ನಾನಲ್ಲಿ ನೋಡಿದ್ದೀನಿ ಸುಮಾರು ಜನಕ್ಕೆ ಸಮಸ್ಯೆ ಇದೆ ಅವರಲ್ಲಿ, ಆದರೆ ಅವ್ರು ಯಾರೂ ಬಂದು ತೋರಿಸ್ಕೋತಾ ಇಲ್ಲ ಅಂತ ನಿಮಗೆ ನಿಜವಾಗ್ಲೂ ಅನಿಸಿದ್ರೆ, ನಮ್ಮ ಒಂದು ಮೇಲ್ ID, ನಮ್ಮ ಸಂಸ್ಥೆ ಮೇಲ್ ID, ನಮ್ಮ ಡೈರೆಕ್ಟರ್ ಮೇಲ್ IDಗೆ ನೀವು ನಿಮ್ಮ ಒಂದು ವಿನಂತಿಗಳನ್ನು ಕಳಿಸ್ಬೋದು. ಅದರ ಮುಖಾಂತರ ನಾವು ಯಾವುದೇ ಒಂದು ಇಮೇಲ್ ಬಂದರೂ ಕೂಡ ನಾವು ಯಾವುದೂ ನಿರ್ಲಕ್ಷಿಸಲ್ಲ, ಎಲ್ಲವನ್ನೂ ಅಷ್ಟೇ ಈಕ್ವಲ್ ಆಗಿ ನಾವು ಗಮನಿಸಿ ಪರಿಗಣಿಸಿ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಓಕೆ, ಸೊ ನಿಮ್ಮ ಯಾವುದೇ ಒಂದು ಚಿಕ್ಕ ಸಮಸ್ಯೆಗಳಿರ್ಬೋದು ಅಥವಾ ಅನಿಸಿಕೆಗಳಿರ್ಬೋದು, ನೀವು ಇಲ್ಲಿ ಬಂದ ನಂತರ ನಿಮ್ಮ ಅಭಿಪ್ರಾಯ, ನಮ್ಮ ಸಂಸ್ಥೆ ಬಳಿ ಏನು ಕಲ್ತ್ಕೊಂಡ್ರಿ, ತಿಳ್ಕೊಂಡ್ರಿ, ಅದ್ರ ಬಗ್ಗೆನೂ ನೀವು ತಿಳಿಸ್ಬೋದು. ಸೊ ಮತ್ತೆ ನಿಮ್ಗೆ ಹೇಳಿದ್ರೆ ಕುಗ್ರಾಮಗಳಲ್ಲಿ ಯಾವುದೋ ಒಂದು ಔಟ್ರೀಚ್ ಸೆಂಟರ್ಸು ತುಂಬ ಕಡೆ ಇದೆ ಆ ಥರ. ಆಮೇಲೆ ನಮ್ಮಲ್ಲಿ ಅದಕ್ಕೆ ಅಂತಲೇ ಎವ್ರಿ ಇಯರ್ ಪ್ರೋಗ್ರಾಮ್ಸ್ಗಳು, ಕ್ಯಾಂಪ್ಸ್ಗಳು ನಡೀತಾ ಇದೆ. ಓಕೆ, ಸೊ ಒಂದಷ್ಟು ಪಿಕ್ಚರ್ಸ್ನ ಬೆಳಗ್ಗೆ ತೋರಿಸಿದ್ರು ನಿಮಗೆ. ಸೊ ನಾವು ಯೂಶ್ವಲಿ ಈಗ ಅಂಡಮಾನ್ ನಿಕೋಬಾರ್ ಇರ್ಬೋದು, ಅಂಥ ಕಡೆ ಲಕ್ಷದ್ವೀಪ್, ಯಾವುದಾದ್ರು ದೂರ ರಿಮೋಟ್ ಏರಿಯಾಸ್ಗಳು, ಟ್ರೈಬಲ್ಸ್ ಇರ್ತಾರೆ, ಅಂಥ ಕಡೆ ಕೂಡ ನಾವು ರೀಚ್ ಆಗಿದ್ದೀವಿ. ಎಷ್ಟೊಂದು ಕ್ಯಾಂಪ್ಸ್ಗಳು ಮತ್ತು ಔಟ್ರೀಚ್ ಸೆಂಟರ್ಸ್ಗಳು ನಮ್ಮಲ್ಲಿ ಇದೆ, ಆಯಿತಾ. ಸೊ ಎವ್ರಿ ಡೇ ಬೇಸಿಸಲ್ಲಿ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಕ್ಯಾಂಪ್ಸ್ಗಳು, ನಮ್ಮ ಸ್ಟೂಡೆಂಟ್ಸ್ NSS ಕ್ಯಾಂಪ್ಸ್ ಇದೆ. ಸೊ ಆಲ್ ದ ಟೀಮ್ ವಾಲಂಟಿಯರ್ಸ್ ವಿಲ್ ಡೂ ಇಟ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೃಷಿಕರಿಗೆ ಪ್ರಮಾಣ ಪತ್ರ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅತಿಥಿಗಳಿಗೆ ಸಾವಯವ ಪದಾರ್ಥದ ಬುಟ್ಟಿಯನ್ನು ನೀಡಿ ಗೌರವಿಸಿದ್ದು ರೇಡಿಯೋ ಕಿಸಾನ್ ದಿನದ ಮತ್ತೊಂದು ವಿಶೇಷ. ನೂರಾರು ಕೃಷಿಕರು, ಕೃಷಿ ಆಸಕ್ತರು, ಬಾನುಲಿ ಕೇಳುಗರು ಭಾಗವಹಿಸಿದ್ದ ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ವೇದ ಕೃಷಿ ಹಾಗೂ ವಾಕ್ಶ್ರವಣ ಕುರಿತ ಕಾರ್ಯಾಗಾರ ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿ ಅವರ ಸಾರಥ್ಯದಲ್ಲಿ ಅಚ್ಚುಕಟ್ಟಾಗಿ ನಡೆಯಿತು. ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸೆಮಿನಾರ್ ಹಾಲ್ನಲ್ಲಿ ಏರ್ಪಾಡಾಗಿದ್ದ ವೇದ ಕೃಷಿ ಕಾರ್ಯಾಗಾರದ ಬಾನುಲಿ ಅವತರಣಿಕೆಗಳನ್ನು ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ, ನಿರ್ಮಾಣ ಎನ್ ಕೇಶವಮೂರ್ತಿ.